ಭಕ್ತಿಯೊಳಂಬೇಕ ಸುತ ವಿಘ್ನರಾಜ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದಂಬುಜಾಸನವಾಣಿಯರ ಪಾದಾಂಬುಜಗೆ ಬೊಡ ಮಾಡುತ್ತ ವರ್ಣಿಪನಿ ಕಥಾಮೃತವ ಅರಸ ಕೇಳ ಚಂಪಕಾಪುರದ ರಸಯ ಹಂಸ ಧ್ವಜದ ಪಾಲನು ಚಂಪಕಾಪುರದ ರಸಯ ಹಂಸ ಧ್ವಜದ ಪಾಲನು ದುರವಿಜಯ ಭುಜ ಶೌರ್ಯ ಸಾಹಸಮಲ್ಲ ನಿಶಂಕ ಧುರ ವಿಜಯ ಭುಜ ಶೌರ್ಯ ಸಾಹಸಮಲ್ಲ ನಿಶಂಕ ಪರಮಧಾರ್ಮಿಕ ಸತ್ಯವ್ರತ परमधार्मिक सत्यव्रत सच्चरित सत्वैष्णवो धर्मदी धरे जनाडुत्तर निगम गम विचारदली ಧರೆಯನಾಡುತ್ತ ನಿಗಮ ಗಮ ವಿಚಾರದಲ್ಲಿ ಹಂಸಧ್ವಜ ನೃಪಾಲನು ಜನ್ಮವನ್ನು ಪಡೆಯಬೇಕು ಎಂದಾದರೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಪುಣ್ಯದಿಂದ ಲಭ್ಯವಾಗುತ್ತದೆ ಎಂಬುದಾಗಿ ನಮ್ಮ ಗುರುಗಳು ಆಗಾಗ ಹೇಳುತ್ತಾ ಇದ್ದಾರೆ. ಬಹುಶಃ ನಾನೂ ಕೂಡ ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಪುಣ್ಯದ ಫಲವಾಗಿ ಈ ಜನ್ಮದಲ್ಲಿ ಕ್ಷತ್ರಿಯನಾಗಿ ಜನಿಸಿದವನಿದ್ದೇನೆ. ಹಂಸಧ್ವಜ ಎನ್ನುವಂತಹ ನಾಮವನ್ನಿರಿಸಿಕೊಂಡು ಸಮಸ್ತ ಈ ಚಂಪಕಾವತಿಯನ್ನು ಆಳ್ವಿಕೆ ಮಾಡಿಕೊಂಡು ಬರುತ್ತಾ ಇದ್ದೇನೆ. ರಾಜನಾದವನು ಯೋಗ್ಯ ರೀತಿಯಲ್ಲಿ ಆಳ್ವಿಕೆಯನ್ನು ಮಾಡಬೇಕು ಎಂದಾದರೆ ಅವನಿಗೆ ಯೋಗ್ಯರಾದಂತಹ ಗುರುಗಳು ಕೂಡ ಸಿಗಬೇಕು. ಮಾತ್ರವಲ್ಲ, ಬುದ್ಧಿಯ ಸ್ಥಾನದಲ್ಲಿರುವಂತಹ ಮಂತ್ರಿಯೂ ಯೋಗ್ಯನಾಗಿರಬೇಕು. ಅಷ್ಟೇ ಅಲ್ಲ, ಧರ್ಮಿಷ್ಠರಾದಂತಹ ಪ್ರಜೆಗಳನ್ನೂ ಕೂಡ ಪಡೆಯಬೇಕು. ಆ ಕುರಿತಾಗಿ ಹೇಳುವುದಿದ್ರೆ ಸ್ಮೃತಿಕಾರರಾಗಿರುವಂತಹ ಶಂಖಲಿಖಿತರನ್ನೇ ನಾನು ಗುರುಗಳನ್ನಾಗಿ ಪಡೆದವನಿದ್ದೇನೆ. ಬುದ್ಧಿಯ ಸ್ಥಾನದಲ್ಲಿರುವಂತಹ ಮಂತ್ರಿಗಳು ಸುಮತಿ ಹಾಗೂ ಪ್ರಮತಿ ಎನ್ನುವಂತಹ ಈರುವರು ಮಂತ್ರಿಗಳನ್ನೂ ಪಡೆದಿದ್ದೇನೆ. ಇನ್ನು ಪ್ರಜೆಗಳ ಕುರಿತಾಗಿ ಹೇಳುವುದಿದ್ರೆ ಯಥಾ ರಾಜ ತಥಾ ಪ್ರಜಾ. ಒಬ್ಬಾತ ಅರಸನು ಯಾವ ರೀತಿಯಾಗಿ ಇರುತ್ತಾನೋ ಅವನಿಗೆ ಅನುಗುಣವಾಗಿ ಅಲ್ಲಿಯ ಪ್ರಜೆಗಳು ಇರುತ್ತಾರಂತೆ. ನಮ್ಮ ಪ್ರಜೆಗಳು ಕೂಡ ಹಾಗೆ ಧರ್ಮಿಷ್ಠರಾಗಿದ್ದಾರೆ. ಈ ಕುರಿತು ನನಗೆ ಬಹಳ ಸಂತೋಷವಿದೆ. ಇನ್ನು ಕೌಟುಂಬಿಕವಾಗಿ ನೋಡುವುದಿದ್ರೆ ಗುಣಶೀಲೆಯಾಗಿರುವಂತಹ ಸುಗರ್ಭೆಯನ್ನು ಕೈ ಹಿಡಿದವನಿದ್ದೇನೆ. 4 ವೇದಗಳೇ ಮರಳಿ ಜನಿಸಿದವೋ ಎಂಬ ಹಾಗೆ ಅಲ್ಲ,
ಪುರುಷನಾದವನು ಸಾಧಿಸಬೇಕಾದ ಪುರುಷಾರ್ಥಗಳೇ ಜನಿಸಿದವೋ ಎಂಬ ಹಾಗೆ ಸುಮ, ಸುರಥ, ಸುದರ್ಶನ ಹಾಗೂ ಸುಧನ್ವ ಎನ್ನುವಂತಹ 4 ಪುತ್ರರತ್ನಗಳನ್ನು ಪಡೆದಿದ್ದೇನೆ. ಮತ್ತೆ ಒಂದು ಏನು, ಗಂಡು ಮಕ್ಕಳು ಎಷ್ಟಿದ್ದರೂ ಕೂಡ ಒಬ್ಬಾಕೆ ಹೆಣ್ಣು ಮಗಳು ಬೇಕಲ್ವೇ? ನಮ್ಮ ಕುಲವನ್ನು ಉದ್ಧರಿಸುವುದಕ್ಕಾಗಿ ಒಬ್ಬಾಕೆ ಮಗಳೂ ಕೂಡ ಜನಿಸಿದ್ದಾಳೆ. ಕುವಲೆ ಎನ್ನುವುದಾಗಿ ಆಕೆಗೆ ಹೆಸರನ್ನಿರಿಸಿದ್ದೇನೆ. ಇನ್ನು ನನ್ನ ತಮ್ಮಂದಿರು 7 ಮಂದಿ ತಮ್ಮಂದಿರು ರಾಜಕೀಯ ವಿಚಾರದಲ್ಲಿ ನನಗೆ ಸಹಭಾಗಿತ್ವವನ್ನು ನೀಡಿಕೊಂಡು ನನ್ನ ಜೊತೆಯಾಗಿ ಅವರು ಕೂಡ ಬರುತ್ತಾ ಇದ್ದಾರೆ. ದೊಡ್ಡದಾದ ಕಾಡಿನಲ್ಲಿ ಹುಲಿಯೊಂದಿರುತ್ತದೆ ಎನ್ನುವ ಕಾರಣಕ್ಕೆ ಹುಲಿಯು ಬಲಿಷ್ಠವಾಗಿದೆ, ಕಾಡು ಕಿರಿದಾಗಿದೆ ಎನ್ನುವ ಕಾರಣಕ್ಕೆ ಹುಲಿಯು ದುರ್ಬಲವಾಗಿದೆ ಎಂದು ಹೇಳುವುದಕ್ಕಾಗುವುದಿಲ್ಲ. ಹುಲಿ ಯಾವತ್ತಿದ್ದರೂ ಹುಲಿಯೇ. ಹಾಗೆಯೇ ನಮ್ಮ ಚಂಪಕಾವತಿ ರಾಜ್ಯವು ಕಿರಿದಾಗಿದೆ ಎನ್ನುವ ಕಾರಣಕ್ಕೆ ನಾನು ದುರ್ಬಲನಾಗಿದ್ದೇನೆ ಅಥವಾ ನಾನು ಬಲಹೀನನಾಗಿದ್ದೇನೆ ಎಂದು ಹೇಳುವುದಕ್ಕಾಗುವುದಿಲ್ಲ. ನಾನು ದಿಗ್ವಿಜಯವನ್ನು ಕೈಗೊಳ್ಳುವಂತಹ ಮನಸ್ಸು ಮಾಡಲಿಲ್ಲ. ನಮ್ಮ ಈ ಪ್ರಜೆಗಳು ಧರ್ಮಿಷ್ಠರಾಗಿದ್ದಾರೆ, ಇರುವಂತಹ ಪ್ರಜೆಗಳೇ ನಮಗೆ ಸಾಕು, ಈ ರಾಜ್ಯವೇ ನಮಗೆ ಸಾಕು ಎನ್ನುವಂತಹ ಭಾವದಿಂದ ದಿಗ್ವಿಜಯವನ್ನು ಕೈಗೊಳ್ಳುವಂತಹ ಮನಸ್ಸು ನಾನು ಮಾಡಲಿಲ್ಲ. ನಮ್ಮ ರಾಜ್ಯ ಕಿರಿದಾದರೂ ಕೂಡ ನಮ್ಮ ರಾಜ್ಯದಲ್ಲಿರುವಂತಹ ಪ್ರಜೆಗಳೆಲ್ಲರೂ ಕೂಡ ಧರ್ಮಿಷ್ಠರಾಗಿ ಸಂತೋಷದಿಂದ ಬಾಳ್ವೆಯನ್ನು ಮಾಡುತ್ತಾ ಇದ್ದಾರೆ. ಹಾಗೆಯೇ ಅರಸನಾದವನು ಪ್ರಜೆಗಳಿಗೆ ಬೇಕಾದಂತಹ ಪ್ರಜೆಗಳ ಹಿತವನ್ನೇ ಅರಸನಾದವನು ಬಯಸಬೇಕಲ್ವೇ? ನನ್ನ ಮನಸ್ಸಿನಲ್ಲಿ ಒಂದು ಬಯಕೆ ಉಂಟು. ಆ ಭಗವಂತನಾದ ಶ್ರೀಮನ್ನಾರಾಯಣನನ್ನು ಕಾಣಬೇಕು, ಅವನು ಈ ನಮ್ಮ ಚಂಪಕಾವತಿಯ ಮಣ್ಣಿಗೆ ಬರಬೇಕು ಎನ್ನುವಂತಹ ಕಾಂಕ್ಷೆ ನನ್ನದು. ಸಹಸ್ರ ವರ್ಷಗಳ ಪರ್ಯಂತ ತಪಸ್ಸನ್ನಾಚರಿಸಿದರೂ ಕೂಡ ಭಗವಂತ ಪ್ರತ್ಯಕ್ಷನಾಗುವುದಿಲ್ವಂತೆ. ಆದ್ರೆ ಯೋಗ ಎನ್ನುವಂತೆ ಈ ಕಾಲದಲ್ಲಿ ವಸುದೇವ ದೇವಕಿಯರಿಗೆ ಪುತ್ರನಾಗಿ ಯಾವ ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವಂತಹ ದ್ವಾದಶಾಕ್ಷರಿ ಮಂತ್ರವನ್ನು ನಾವು ಉಚ್ಚರಿಸುತ್ತೇವೆಯೋ ಆ ಮಂತ್ರದ ಮೂಲ ಪುರುಷನಾದ ಶ್ರೀಹರಿಯೇ ಕೃಷ್ಣ ಎನ್ನುವಂತಹ ನಾಮಧೇಯದಿಂದ ದ್ವಾರಕೆಯಲ್ಲಿ ವಾಸವಾಗಿದ್ದಾನೆ. ಆದರೊಂದು ಯೋಗವು ಭಾಗ್ಯವಾಗಿ ನನಗೆ ಕೂಡಿ ಬರಬೇಕಲ್ವೇ? ಅಂತಚಕ್ಷುಗಳಿಂದ ನಾನು ಭಗವಂತನನ್ನು ಪ್ರತಿದಿನವೂ ಕಾಣುತ್ತಾ ಇದ್ದೇನೆ. ಆದರೆ ಚರ್ಮ ಚಕ್ಷುವಿನಿಂದ ಆ ಶ್ರೀಹರಿಯನ್ನು ಕಣ್ತುಂಬಿಸಿಕೊಳ್ಳಬೇಕು ಎನ್ನುವಂತಹ ಬಯಕೆ ನನ್ನಲ್ಲಿ ಹೆಚ್ಚಾಗುತ್ತಾ ಉಂಟು. ಹಾಗೆಯೇ ಒಡ್ಡೋಲಗಸ್ತನಾಗಿದ್ದೇನೆ. ಮಂತ್ರಿಗಳೇ, ಚಾರಕರಾಡಿದ ನುಡಿಯನ್ನು ಕೇಳಿದಿರಾ? ಮಂತ್ರಿಗಳಿರ ಕೇಳಿರೀಗ ಕೇಳಿದಿರಾ? ಶ್ರೀಕಾಂತನ ಕಾಣುವ ಯೋಗ ಬಂತು ಮತ್ಪುಣ್ಯವನೇ ನೆಂಬೆ ಬಹಿರದೆ, ಬಂತು ಮತ್ಪುಣ್ಯವನೇ ನೆಂಬೆ ಬಹಿರದೆ, ಕುಂತಿಸುವ ನತ್ವರದ ಭಯ ತನ್ನಂತೆ ತಾನೇ ಬಂದು ದಿಲ್ಲಿಗೆ. ಮಂತ್ರಿಗಳಿರ ಕೇಳಿರೀಗ ಶ್ರೀಕಾಂತನ ಕಾಣುವ ಯೋಗ. ಮಂತ್ರಿಗಳೇ, ಚಾರಕರಾಡಿದಂತಹ ಮಾತನ್ನು ಕೇಳಿದಿರಾ? ಚಾರಕರಾಡಿದ್ರು ಯಾವುದೋ ಒಂದು
ಕುದುರೆ ಬಂದಿದೆ ಎಂಬುದಾಗಿ. ಬಂದಂತಹ ಕುದುರೆಯನ್ನು ಕಟ್ಟಿ ಹಾಕಿದ್ದೇವೆ. ಕುದುರೆಯ ಹಣೆಯಲ್ಲಿ ಏನೋ ಲಿಖಿತ ಉಂಟು. ಆ ಲಿಖಿತವನ್ನು ನಾವು ವಾಚಿಸಿದವರೇ ಇದ್ದೇವೆ. ಹಸ್ತಿನಾವತಿಯ ದೊರೆಯಾಗಿರುವಂತಹ ಯುಧಿಷ್ಠಿರನು ಮಾಡುವ ಅಶ್ವಮೇಧದ ಯಾಗ, ಅದಕ್ಕಾಗಿ ಈ ತುರಗವನ್ನು ಪೂಜಿಸಿ ಬಿಟ್ಟಿದ್ದಾರೆ. ಅಶ್ವದ ಬೆಂಗಾವಲಿಗೆ ಮಧ್ಯಮ ಪಾಂಡವನಾಗಿರುವ ಪಾರ್ಥ ಬಂದಿದ್ದಾನೆ. ಮಿಡುಕುಳ್ಳ ಭಟರು ಈ ಕುದುರೆಯನ್ನು ಕಟ್ಟಿ ಕಾದುವುದಕ್ಕೆ ಅಸದಳವಾದವರು ಕಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಾಗತರಾಗುವುದು. ಹೌದು, ಜ್ಞಾನಿಗಳಾಡಿದ್ದು ಹೇಗೆ ಕೇಳಿದ್ರೆ, ಯೋಗ ಎಂದರೆ ಏನು ಎಂಬುದಾಗಿ ಜ್ಞಾನಿಗಳು ಆಡಿದ್ದಾರೆ. ಅಲಬ್ಧಸ್ಯ ಲಾಭ, ಯಾವುದು ನಮಗೆ ಲಭಿಸುವುದಿಲ್ಲವೋ ಅದು ಲಭಿಸಿದಾಗ ಅದು ಯೋಗವಾಗುತ್ತದೆ. ಹಾಗಿದ್ರೆ ಕ್ಷೇಮ ಎಂದರೇನು? ಲಬ್ಧ ಸಂರಕ್ಷಣ. ಯಾವುದು ನಮಗೆ ಲಭಿಸಿದೆಯೋ ಅದನ್ನು ನಾವು ಸಂರಕ್ಷಿಸಿಕೊಳ್ಳಬೇಕು, ಅದನ್ನು ನಾವು ಕಾಪಿಟ್ಟಿಕೊಳ್ಳಬೇಕು. ಕುರುಕ್ಷೇತ್ರ ಯುದ್ಧದಲ್ಲಿ ಭಗವಂತನೇ ಆಡ್ಲಿಲ್ವೇ ಅರ್ಜುನನಲ್ಲಿ, ಯೋಗಕ್ಷೇಮಂ ವಹಾಮ್ಯಹಂ ಎಂಬುದ ಹಾಗೆ. ಹಾಗಾಗಿ ನಮ್ಮ ಹರಿಭಕ್ತಿ ಏನು, ನಮ್ಮ ಹರಿಭಕ್ತಿ ಎಷ್ಟು ಎಂಬುದನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಡುವಂತಹ ಸಮಯವೂ ಸಂದರ್ಭವು ಈ ಕುದುರೆಯ ಮುಖೇನ ನಮಗೀಗ ಬಂದೊದಗಿದೆ. ಅಲ್ಲ, ಕೃಷ್ಣನನ್ನೇ ನಮಗೆ ಕಾಣಬೇಕು ಅಂತಾದ್ರೆ ದ್ವಾರಕೆಗೋ ಹಸ್ತಿನಾವತಿಗೋ ಹೋದ್ರೆ ಕೃಷ್ಣನನ್ನು ಕಾಣಬಹುದು. ಆದ್ರೆ ನಾನೊಬ್ಬನೇ ಕಾಣುವುದಕ್ಕೆ ಸಾಧ್ಯವಾಗುವುದು. ಸಮಸ್ತ ಚಂಪಕಾವತಿಯ ಪ್ರಜೆಗಳಿಗೂ ಕೃಷ್ಣ ದರ್ಶನವಾಗಬೇಕು ಎನ್ನುವ ಉದ್ದೇಶವೇ ನನ್ನಲ್ಲಿರುವುದು. ಅರಸನಾದವನು ಪ್ರಜೆಗಳ ಹಿತವನ್ನೇ ಬಯಸಬೇಕಲ್ವೇ? ಹಾಗಾಗಿ ಆ ಭಗವಂತ ನಮ್ಮ ಈ ಚಂಪಕಾವತಿಯ ಮಣ್ಣಿಗೆ ಬರಬೇಕು ಎನ್ನುವುದಷ್ಟೇ ನಮ್ಮ ಉದ್ದೇಶ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಭಗವಂತನಾಡಿದ್ದಾನೆ, ನೀನು ನಿನ್ನ ಕರ್ಮವನ್ನು ಮಾಡು, ಫಲವನ್ನು ನಿರೀಕ್ಷಿಸಬೇಡ ಎಂಬುದಾಗಿ. ಹಾಗಾಗಿ ಭಗವಂತನಲ್ಲಿ ನಾವು ಆರ್ತರಾಗಿ ಬೇಡಿಕೊಳ್ಳುವುದಕ್ಕಾಗುವುದಿಲ್ಲ. ಆರ್ತತ್ರಾಣ ಪರಾಯಣರಾಗಬೇಕು. ಇನ್ನೊಂದರ್ಥದಲ್ಲಿ ಹೇಳುವುದಿದ್ದರೆ ನಾವು ಅರ್ಥಾರ್ಥಿಗಳಾಗಬೇಕು. ಬಂದಿರುವಂತಹ ಪಾರ್ಥನನ್ನು ಯುದ್ಧದಲ್ಲಿ ಸೋಲಿಸಿ ನಾವು ಬಯಸಿದಂತಹ ಅರ್ಥವನ್ನು ನಮ್ಮಲ್ಲಿಗೆ ನಾವು ಬರಮಾಡಿಸಿಕೊಳ್ಳಬೇಕು. ಹಾಗಿದ್ರೆ ನಾವು ಬಯಸಿದಂತಹ ಅರ್ಥ ಯಾವುದು? ಅದು ಶ್ರೀಕೃಷ್ಣ. ಅವನು ಇಲ್ಲಿಗೆ ಬರಬೇಕು. ನರನನ್ನು ಯುದ್ಧದಲ್ಲಿ ಸೋಲಿಸಿ ನಾರಾಯಣನನ್ನು ಇಲ್ಲಿಗೆ ಬರುವ ಹಾಗೆ ಮಾಡಿಕೊಳ್ಳಬೇಕು. ನಮ್ಮ ಶೌರ್ಯ ಏನುಂಟು, ನಮ್ಮ ಶಕ್ತಿ ಏನುಂಟು, ಅದನ್ನು ಅವನಲ್ಲಿ ಯುದ್ಧದಲ್ಲಿ ತೋರಿಸಿ ಅವನನ್ನು ಯುದ್ಧದಲ್ಲಿ ಸೋಲಿಸಿದೆವು ಎಂದಾದರೆ ಅವನ ಪಕ್ಷಪಾತಿಯಾಗಿರುವಂತಹ ಭಗವಂತ ಇಲ್ಲಿಗೆ ಖಂಡಿತವಾಗಿಯೂ ಬಂದೇ ಬರುತ್ತಾನೆ. ಹಾಗಾಗಿ ಅವನು ಬಂದ ಮೇಲೆ ನಾವೇನು ಮಾಡಬೇಕು? ಮನುಮಥನಯ್ಯನ ನೋಡಿ ತನು ಮನವ ಸಮರ್ಪಣೆ ಮಾಡಿ, ಮನುಮಥನಯ್ಯನ ನೋಡಿ ಮನುಮಥನಯ್ಯನ ನೋಡಿ ತನು ಮನವ ಸಮರ್ಪಣೆ ಮಾಡಿ, ಜನುಮ ಸಾರ್ಥಕ ಗೈದು ಜನನ ಮೃತ್ಯುವ ಗೆಲ್ದು, ಜನುಮ ಸಾರ್ಥಕ ಗೈದು ಜನನ ಮೃತ್ಯುವ ಗೆಲ್ದು, ಅನುಪಮದ ಚಿತ್ರನ ಕೈವಲ್ಯವನನು ಕರಿಸು ಕ್ಷಣದಿ ಪಡೆವೆನು. ಮಂತ್ರಿಗಡಿರ ಕೇಳಿದೀಗ ಶ್ರೀಕಾಂತನ ಕಾಣುವ ಯೋಗ,
ಸಾಧಿಸಿದ್ದೇವೆ ಎನ್ನುವುದು ಮುಖ್ಯವಲ್ಲ. ಆ ಭಗವಂತನಲ್ಲಿ ತನು ನಿನ್ನದು, ಮನ ನಿನ್ನದು, ಜೀವನವೇ ನಿನ್ನದು ಎಂಬುದಾಗಿ ನಮ್ಮ ಸರ್ವಸ್ವವನ್ನು ಭಗವಂತನಿಗೆ ಸಮರ್ಪಣಾ ಭಾವದಿಂದ ನಾವು ಸಮರ್ಪಿಸಿದೆವು ಎಂದಾದರೆ ನಾವು ಹುಟ್ಟಿದ್ದಕ್ಕೂ ಒಂದು ಸಾರ್ಥಕತೆ ಸಿಗುತ್ತದೆ. ಹಾಗಾಗಿ ಆ ಶ್ರೀಕಾಂತ ನಮ್ಮಲ್ಲಿಗೆ ಬಂದರೆ ನಾವೇನು ಮಾಡುತ್ತೇವೆ ಎಂಬಂತಹ ಪ್ರಶ್ನೆಗೆ ಇದುವೇ ಉತ್ತರ. ನಮ್ಮ ಸರ್ವಸ್ವವನ್ನು ನಾವು ಭಗವಂತನಿಗೆ ಸಮರ್ಪಿಸುವುದು. ಆ ಕಾಮನ ಅಯ್ಯನೇ ಇಲ್ಲಿಗೆ ಬಂದ ಅಂತಾದ್ರೆ ಮತ್ತೆ ನಮ್ಮಲ್ಲಿ ಕಾಮನೆಗಳು ಹುಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಉಂಟೆ? ಶ್ರೀಕಾಂತ ಇಲ್ಲಿಗೆ ಬಂದ ಎಂದಾದರೆ ನಮ್ಮಲ್ಲಿರುವಂತಹ ಕಾಮನೆಗಳೆಲ್ಲವೂ ನಶಿಸಿ ಹೋಗುತ್ತದೆ. ಆ ಶ್ರೀಕಾಂತನ ದರ್ಶನ ಮಾತ್ರ ನಮ್ಮ ಧ್ಯೇಯವಾಗಿರುತ್ತದೆ. ಮಾತ್ರವಲ್ಲ, ಸಾಮೀಪ್ಯ, ಸಾಲೋಕ್ಯ, ಸಾರೋಪ್ಯಗಳೆಂಬಂತಹ 4 ವಿಧವಾದಂತಹ ವೈಕುಂಠ ಪದವಿಯನ್ನು ನಾವು ಸಾಧಿಸುವುದಕ್ಕೆ ಸಾಧ್ಯ ಉಂಟು. ಅದಕ್ಕಾಗಿ ನಾವೇನು ಮಾಡಬೇಕು ಅಂತಂದ್ರೆ ಈ ಪ್ರಪಂಚವೇ ತಪ್ತ ತೈಲ ಕಟಾಹ ಎಂಬುದಾಗಿ ನಂಬಿದವನು ಅಂತಹ ಪ್ರತಿಯೊಬ್ಬ ಜೀವಿಯನ್ನೂ ಕೂಡ ಅರೆದು ನೋಡುವ ಕಬ್ಬಿನ ಜಲ್ಲೆಯಂತೆ, ಒರೆದು ನೋಡುವ ಚಿನ್ನದ ಪುತ್ಥಳಿಯಂತೆ. ಹಾಗಾಗಿ ಪ್ರತಿಯೊಬ್ಬ ಜೀವಿಯನ್ನೂ ಕೂಡ ಆ ಭಗವಂತ ಪರೀಕ್ಷೆ ಮಾಡುತ್ತಾನಂತೆ. ಆ ಭಗವಂತ ಮಾಡುವಂತಹ ಪರೀಕ್ಷೆಯಲ್ಲಿ ನಾವೆಲ್ಲರೂ ಕೂಡ ಉತ್ತೀರ್ಣರಾಗಬೇಕು. ಆ ಭಗವಂತ ಇಲ್ಲಿಗೆ ಬಂದಾಗ ಪ್ರತಿಯೊಬ್ಬ ಯೋಧನೂ ಕೂಡ ಯುದ್ಧಕ್ಕೆ ಸನ್ನದ್ಧರಾಗಬೇಕು. ಯುದ್ಧಕ್ಕೆ ಒಂದು ವೇಳೆ ಬರಲಿಲ್ಲ ಎಂದಾದರೆ ಅಂತವರನ್ನು ಕೋತಾನೆ ಕುದಿಯುವಂತಹ ಎಣ್ಣೆಯ ಕೊಪ್ಪರಿಗೆಗೆ ಎತ್ತಿ ಎಸೆಯಲಾಗುವುದು. ಇದನ್ನು ಡಂಗುರ ಸಾರಿ ಎಂಬುದಾಗಿ ಆಡಿದ್ದೇನೆ. ಹಾಗೆಂದು ಯುದ್ಧಕ್ಕೆ ನಾನೇ ಹೋಗುವುದೇ? ಮತ್ತೆ ಸೇನಾಧಿಪತ್ಯವನ್ನು ಒಬ್ಬ ವಹಿಸಿಕೊಳ್ಬೇಡ್ವೆ? ನಾನೇ ಸೇನಾಧಿಪತ್ಯವನ್ನು ವಹಿಸಿಕೊಳ್ಳುವುದಕ್ಕಾಗುತ್ತದೆ? ಆಗುವುದಿಲ್ಲ. ಆತ್ಮ ವೈ ಪುತ್ರನಾಮಸಿ. ಹಾಗಾಗಿ ನಾನೇ ಸೇನಾಧಿಪತ್ಯವನ್ನು ವಹಿಸಿಕೊಳ್ಳುವುದಲ್ಲ, ನನ್ನ ಮಗನಿದ್ದಾನೆ, ಯುವ ತರುಣನಿದ್ದಾನೆ, ಸುಧನ್ವನಿಗೆ ಸೇನಾಧಿಪತ್ಯವನ್ನು ವಹಿಸಿಕೊಟ್ಟಿದ್ದೇನೆ. ಅವನನ್ನೇ ನಾನು ನಿಯೋಜಿಸಿದವನು ಇದ್ದೇನೆ. ಯುದ್ಧಕ್ಕೆ ಬೇಕಾದಂತಹ ಸಿದ್ಧತೆಗಳು ನಡೆಯಲಿ. ಆಗ ಸುಧನ್ವನು ಬೇಗತಿ ರಣಕನುವಾಗುತ್ತ ಬಾಗುತ್ತ ಜನನಿಗೊಂದಿಸುತ್ತಲೇ ವಿನಮಿದ ನಗುತ್ತಲೂ ತಂದ. ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಕುರುಕ್ಷೇತ್ರದ ಕುರುಧಾರಿಣಿಯಲ್ಲಿ ಈ ಮಾತನ್ನು ಅರ್ಜುನನಿಗೆ ಹೇಳಿದಂತಹ ಯಾವ ಮಹಾಮಹಿಮನಿದ್ದಾನು, ದ್ವಾರಕಾಧೀಶ ಭಗವಂತನಾದ ಶ್ರೀಕೃಷ್ಣ, ಅವನ ಸಮಕಾಲೀನರು ನಾವು ಎನ್ನುವಂತಹ ಹೆಮ್ಮೆ ನಮಗಿದೆ. ಅವನು ದೇವ, ನಾವು ಜೀವರು. ಒಂದು ದೃಷ್ಟಿಯಿಂದ ನೋಡಿದರೆ ಜಗತ್ತಿನಲ್ಲಿ ಜನಿಸಿದಂತಹ ಜೀವರೆಲ್ಲರೂ ಕೂಡ ಜೀವನ ಅನ್ನುವಂತಹ ಹೋರಾಟವನ್ನು ಮಾಡಿಯೇ ಪತನ ಹೊಂದಿರುತ್ತಾರೆ. ಕಣ್ಣು ಸುಂದರವಾದದ್ದನ್ನ ನೋಡುತ್ತದೆ, ಕಿವಿ ಸುಮಧುರವಾದದನ್ನ ಆಲಿಸುತ್ತದೆ, ಮಾತ್ರವಲ್ಲ ಬಯಸುತ್ತದೆ. ಹಾಗೆಂದು
ಈ ಇಂದ್ರಿಯಗಳ ಎಂಬಂತಹ ಅಶ್ವಗಳನ್ನು ಯಾರು ನಿಯಂತ್ರಿಸಿಕೊಂಡು ಮನಸ್ಸನ್ನು ಬುದ್ಧಿಯ ಕಡೆಗೆ, ಬುದ್ಧಿಯನ್ನು ಆತ್ಮದ ಕಡೆಗೆ, ಆತ್ಮವನ್ನು ಪರಮಾತ್ಮನ ಕಡೆಗೆ ಸೆಳೆಯುತ್ತಾನೋ ಅವನೇ ನಿಜವಾದ ಜ್ಞಾನಿ ಎನ್ನುವ ಹಾಗೆ ಶಾಸ್ತ್ರಕಾರರು ಆಡಿದ್ರು. ಹಾಗೆಂದು ಯಾವುದೇ ವರ್ಣದಲ್ಲಿ ಜನಿಸಲಿ ಕೂಡ ಅರಿಷಡ್ವೈರಿಗಳ ಮುಂದೆ ಹೋರಾಟ ಮಾಡಲೇಬೇಕಾಗುತ್ತದೆ. ಕಾಮವನ್ನು, ಕ್ರೋಧವನ್ನು, ಮೋಹವನ್ನು, ಲೋಭವನ್ನು, ಮದ ಮಾತ್ಸರ್ಯವನ್ನು ಯಾರು ಸೋಲಿಸಿ ಜೀವನು ಮೂಲಾಕಾರನಿಂದ ಪತನ ಹೊಂದಿದನು, ಮತ್ತೆ ಮೂಲವನ್ನೇ ಸೇರುವುದು ಜೀವನ ನಿಜವಾದ ಗುರಿ. ಹೌದು, ಮಾತ್ರವಲ್ಲ, ಭಗವಂತನೇ ಆಡಿದ್ದಾನೆ. 4 ವಿಧವಾದಂತಹ ವರ್ಣವನ್ನು ನಾನೇ ಸೃಷ್ಟಿಸಿದ್ದೇನೆ. ವರ್ಣಕ್ಕೆ ಯುಕ್ತವಾದಂತಹ ಧರ್ಮವನ್ನು, ಶಾಸ್ತ್ರವನ್ನು ನಾನೇ ಮಾಡಿದವನಿದ್ದೇನೆ. ಹಾಗಾಗಿ ವರ್ಣಕ್ಕೆ ಯುಕ್ತವಾದಂತಹ ಕರ್ಮವನ್ನು ಮಾಡುತ್ತಾ ಬದುಕಿದೆ ಎಂದಾದರೆ ಮಾನವನು ಯಾವುದನ್ನು ಬಯಸುತ್ತಾನೋ ಅದನ್ನು ಹೊಂದುತ್ತಾನೆ, ಪಡೆಯುತ್ತಾನೆ ಅಂತ. ಹಾಗೆಂದು ಅರ್ಜುನ ಒಂದು ಬಾರಿ ಕೇಳಿದ, ಏನಂತೆ? ಕರ್ಮ ಸನ್ಯಾಸ ಹಾಗೂ ಕರ್ಮತ್ಯಾಗ ಇದರಲ್ಲಿ ಯಾವುದು ಶ್ರೇಷ್ಠ ಎನ್ನುವ ಹಾಗೆ. ಆಗ ಭಗವಂತ ಆಡಿದನಂತೆ, ಕರ್ಮಯೋಗ ಹಾಗೂ ಕರ್ಮತ್ಯಾಗ ಎರಡೂ ಶ್ರೇಯಸ್ಸನ್ನೇ ಉಂಟು ಮಾಡುತ್ತದೆ. ಆದರೆ ಕರ್ಮತ್ಯಾಗಕ್ಕಿಂತ ಕರ್ಮಯೋಗವೇ ಶ್ರೇಷ್ಠವಾದದ್ದು, ಉತ್ಕೃಷ್ಟವಾದದ್ದು. ಹಾಗಾದ್ರೆ ನಾವು ಕ್ಷತ್ರಿಯರಿದ್ದೇವೆ, ವೀರರಿದ್ದೇವೆ, ವೈಷ್ಣವರಿದ್ದೇವೆ. ಬಂಧು ಹತ್ಯಾ ದೋಷದ ನಿವಾರಣೆಗಾಗಿ ಪಾಂಡವರು ಬಿಟ್ಟಂತಹ ಅಶ್ವಮೇಧದ ಹಯವನ್ನು ಕರ್ಮಯೋಗಿಗಳಾಗಿಯೇ ನಾವು ಬಂಧಿಸಬೇಕಾದದ್ದು ಕ್ಷತ್ರಿಯರಾಗಿ ನಮಗ ಧರ್ಮ. ಭಗವಂತನೇ ಆಡಿ ತೋರಿಸಿದ್ದಾನಲ್ಲ. ಮಾತ್ರವಲ್ಲ, ನನ್ನ ತಂದೆಯವರು ನಿಗಮಾಗಮಗಳನ್ನು ಅರಿತವರು, ಪರಮ ವಿಷ್ಣು ಭಕ್ತರು. ಬಂದಂತಹ ಕುದುರೆಯನ್ನು ಕಟ್ಟಿ ಹಾಕಿದವರು ಇದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಪ್ರೀತಿಯ ಪುತ್ರನಾದಂತಹ ನನ್ನನ್ನೇ, ಅರ್ಥಾತ್ ಈ ಸುಧನ್ವನನ್ನೇ ಚಂಪಕಾವತಿಯ ಸೈನ್ಯದ ಸೇನಾನಾಯಕನಾಗಿ ಬಂದಂತಹ ಅರ್ಜುನನ್ನು ರಣದಲ್ಲಿ ಸೋಲಿಸಿ ಕೃಷ್ಣನನ್ನು ಈ ಚಂಪಕಾವತಿಯ ಮಣ್ಣಿನ ಪಾದಸ್ಪರ್ಶ ಮಾಡು ಮಗನೇ ಎನ್ನುವ ಹಾಗೆ ಮಾಡಿದವರಿದ್ದಾರೆ. ಆಗಲಿ, ಎಂತಹ ಸಂತೋಷದ ವಾರ್ತೆಯನ್ನು ಕೇಳಿದವನಿದ್ದೇನೆ. ಇದು ತನಕ ಹೋರಾಟದ ಅವಕಾಶ ಸಿಕ್ಕಿದ್ದಿಲ್ಲ. ಶಾಸ್ತ್ರಾಭ್ಯಾಸವನ್ನು ವಿಧಿವತ್ತಾಗಿ ಪೂರೈಸಿದವನಾದರೂ ನನ್ನಯ್ಯ ದಿಗ್ವಿಜಯಕ್ಕೆ ಮನಸ್ಸು ಮಾಡಿದ್ದಿಲ್ಲ. ಅಲ್ಲ, ಬೇರೆ ಯಾವುದೇ ರಾಜರು ನಮ್ಮ ರಾಜ್ಯಕ್ಕೆ ದಾಳಿ ಮಾಡಿದ್ದಿಲ್ಲ. ಆದರೆ ಒಂದೇ ಒಂದು ಅವಕಾಶದಿಂದ ಎರಡನ್ನೂ ಪ್ರಾಪ್ತಿಸಿಕೊಳ್ಳುವುದಕ್ಕಾಯಿತಲ್ಲ. ಇಂತಹ ಯೋಗ ಅವಕಾಶ ಯಾರಿಗೆ ಬಂದೀತು ಹೇಳಿ? ಈ ಸುಧನ್ವನ ಪಾಲಿಗೆ ಬಂದದ್ದು ಆಶ್ಚರ್ಯ. ಯಾಕೆ? 7 ಮಂದಿ ಚಿಕ್ಕಪ್ಪರು ಧುರಸಮರ್ಥರು ಇದ್ದಾರೆ. ಮಾತ್ರವಲ್ಲ, 3 ಮಂದಿ ಸಹೋದರರು ಇದ್ದಾರೆ, ಯೋಧರೇ ಇದ್ದಾರೆ, ಸೇನಾಧಿಪತಿಯಾಗುವಂತಹ ಎಲ್ಲ ಅರ್ಹತೆಯನ್ನು ಹೊಂದಿದವರಿದ್ದಾರೆ. ಆದರೆ ಅವರನ್ನೆಲ್ಲ ಉಳಿದು ನನ್ನನ್ನೇ ಸೇನಾಧಿಪತಿಯನ್ನಾಗಿ ಸೇನೆ ಆಧಿಪತ್ಯವನ್ನು ವಹಿಸಿಕೊಟ್ಟಿದ್ದಾರಲ್ಲ. ಹಾಗಾದ್ರೆ ನನ್ನ ಭಾಗ್ಯ ಇಷ್ಟು ಅಂತ ನಾನು ಆಲೋಚಿಸುವುದು. ಸಂತೋಷವಾಯಿತು. ಸುಧನ್ವ ಪರಶಿವನ ಇನ್ನೊಂದು ಹೆಸರು. ಆತ್ಮವನ್ನೇ ಧನುಸನ್ನಾಗಿಸಿಕೊಂಡು ಅನುಸಂಧಾನ ಮಾಡುವ ಮೂಲಕ ಭಗವಂತನನ್ನು ಒಲಿಸಿ ಮೋಕ್ಷವನ್ನು ಪಡೆಯುವುದು ನನ್ನ ಗುರಿ. ಹಾಗಾಗಿ ಸುಧನ್ವ ನಾಮಕನಾದಂತಹ ನಾನು ನಿಜವಾದ ಅರ್ಥದಲ್ಲಿ ಸುಧನ್ವನೇ ಆಗಿ ಬಂದಂತಹ ನರನನ್ನು ಸೋಲಿಸಿ ನಾರಾಯಣನನ್ನು ಈ ಚಂಪಕಾವತಿಯ ಮಣ್ಣಿಗೆ ಬರೆಸುವಂತೆ ಮಾಡುತ್ತೇನೆ ಎನ್ನುವ ಹಾಗೆ ತಂದೆಯವರ ಪಾದಗಳಿಗೆ ಎರಗಿದೆ. ಸುರರು ಮೆಚ್ಚುವ ತೆರದಿ ನೆರನ ಅಗ್ಗಳಿಗೆಯನ್ನು ಮುರಿಯುತ್ತೇನೆ ಎನ್ನುವ ಹಾಗೆ ಅವರಲ್ಲಿ ಆಡಿ ಆಶೀರ್ವಾದವನ್ನು ಪಡೆದು ಹೊರಟವನಿದ್ದೇನೆ. ಆದರೆ ಅಷ್ಟೇ ಸಾಕೆ, ಸಾಲದು. ಪ್ರಪಂಚದ ಬೆಳಕನ್ನು ಕಾಣುವಲ್ಲಿ ಕಾರಣೀಕರ್ತಳು ನನ್ನಮ್ಮ ಸುಗರ್ಭಾ ದೇವಿ.
ಈ ನಿರ್ಣಯಾತ್ಮಕವಾದಂತಹ ಈ ಯುದ್ಧದಲ್ಲಿ ಹ್ಮ್ ಹ್ಮ್ ಪರಿಣಾಮ ಏನಾಗಬಹುದು ಎನ್ನುವುದನ್ನು ನಾ ಆಡುವುದಕ್ಕಿಲ್ಲ. ಹಾ ಹಾ ಈ ವಿಷಯವನ್ನು ಅವಳಲ್ಲಿ ಅರುಹದೆ ಹೋದೆ ಅಂತಾದ್ರೆ ಹ್ಮ್ ನನ್ನ ಅಂತರಂಗದಲ್ಲಿ ಮುಳ್ಳಾಗಿ ಚುಚ್ಚುತ್ತದೆ. ಹ್ಮ್ ಹ್ಮ್ ಹಾಗಾಗಿ ನೇರವಾಗಿ ಅವಳ ಅಂತಃಪುರಕ್ಕೆ ಹೋಗಿ ಹಾ ಅವಳ ಪಾದಗಳಿಗೆ ಎರಗಿ ಹ್ಮ್ ಹ್ಮ್ ಅಳುಕದೆ ಆ ಹವದೊಳಗೆ ನರನ ಅಗ್ಗಳಿಗೆಯನ್ನು ನಿಲ್ಲಿಸುವೆನು, ಹ್ಮ್ ಸಾಗೆನಿಸುವೆನು ಸಂಸಾರ ವಿಭ್ರಮವ. ಬಳಿಕವರ ಹರಿಬಗೆ ಹೊರಡಿಸಿ ನಳಿನಲೋಚನ ಬಂದರೆ ಪದದೊಲವ ಪಡೆವೆ ತಾಯಿ ಎನ್ನುವ ಹಾಗೆ ಅವಳಲ್ಲಿ ಆಡಿದೆ ಅಂತಾದ್ರೆ ಅಮ್ಮ ಆಡಿದ್ದೇನು? ಏನಂತೆ? ಲೇಸು ಮಗನೇ, ಹ್ಮ್ ಪಾಂಡುಸುತರನ್ನು ರಕ್ಷಿಸುವಂತಹ ವಾಸುದೇವ ಹ್ಮ್ ಈ ಚಂಪಕಾವತಿಯಲ್ಲಿ ತನ್ನ ಮೈಸಿರಿಯನ್ನು ಕಾಣಿಸಬಹುದು ಎನ್ನುವಂತಹ ಆಸೆ ನನಗೂ ಉಂಟು. ಹ್ಮ್ ಆದರೆ ಅವರಿಬ್ಬರೂ ಜೊತೆಯಾದರೆ ಹ್ಮ್ ಈ ಯುದ್ಧದಲ್ಲಿ ಹಿಮ್ಮೆಟ್ಟಿದೆ ಅಂತಾದ್ರೆ ಹ್ಮ್ ಬಂಧುಗಳು ನಮ್ಮನ್ನು ಜರೆದಾರು ಮಗನೇ ಅಂತ ಆಡಿದ್ರು. ಓಹೋ ಧೈರ್ಯದಿಂದ ಆಡಿದೆ. ಹ್ಮ್ ಹ್ಮ್ ಅಮ್ಮ, ಹ್ಮ್ ಚಕ್ರಿಗೆ ವಿಮುಖನಾಗಿ ಬಂದನಾದೊಡೆ ಹ್ಮ್ ನಿನ್ನ ಗರ್ಭದೊಂದಿ ಉದಿಸಿದ ಮಗನೇ, ಹ್ಮ್ ಹಂಸಧ್ವಜ ಕುಮಾರನೇ, ಹ್ಮ್ ಮೇಣ್ಹರಿ ಕಿಂಕರನೇ, ಹ್ಮ್ ವೀರನೇ, ಹ್ಮ್ ಕೊಂದ ಪಾರ್ಥನ ಪತಾಕಿನಿಯ ಅಧಟ ಮುರಿವೆನು, ಹ್ಮ್ ಹ್ಮ್ ಅಚ್ಯುತನ ಇದಿರುಳು ಹ್ಮ್ ವಿಕ್ರಮವ ಮೆರೆವೆನು. ಹ್ಮ್ ತೋರಿಸಿ ದೇವರು ಹ್ಮ್ ಇನಿತರ ಮೇಲೆ ಹ್ಮ್ ಸೋಲು ಗೆಲುವುದು ಪುಣ್ಯವಶ ಎನ್ನುವ ಹಾಗೆ ಹಾ ಹಾ ಅವಳಲ್ಲಿ ಆಡಿ ಸರಿ ಆಶೀರ್ವಾದವನ್ನು ಪಡೆದು ಹೊರಟೆ. ಆದ್ರೆ ಯೋಚಿಸುವುದು ಏನು ಏನು ನವ ಮಾಸಗಳ ಕಾಲ ಹ್ಮ್ ತನ್ನ ಗರ್ಭದಲ್ಲಿ ಜನಿಸಿದಂತಹ ತಾಯಿಗೆ ಹ್ಮ್ ಹ್ಮ್ ಧಾತ್ರಿ ಧರಿತ್ರಿ ಅಂತ ಪ್ರಪಂಚದಲ್ಲಿ ಆಡುತ್ತೇವೆ. ಸರಿ ಸ್ತನ್ಯ ಜನನವನ್ನು ನೀಡಿದ ಮೇಲೆ ಹ್ಮ್ ಅವಳನ್ನು ಜನನಿ ಅಂತ ಆಡುತ್ತೇವೆ. ಹಾ ಸ್ತನ್ಯವನ್ನು ಕೊಟ್ಟು ಅಂಗಾಂಗಳ ವರ್ಧನೆಗೆ ಕಾರಣೀಕರ್ತಳಾದಂತ ಅವಳನ್ನ ಹ್ಮ್ ಅಂಬಾ ಅಮ್ಮ ಅಂತಲೂ ಸಂಬೋಧಿಸ್ತೇವೆ. ಹ್ಮ್ ಆದರೆ ನಮ್ಮ ಕ್ಷತ್ರಿಯ ಕುಲದಲ್ಲಿ ತಾಯಿಯಾದವಳಿಗೆ ಒಂದು ವಿಶೇಷವಾದ ಹೆಸರುಂಟು. ಯಾವುದು? ವೀರಸು. ಪರಮ ವಿಕ್ರಮಿಯಾದಂತಹ ಮಗನನ್ನು ಹೆತ್ತ ಕಾರಣಕ್ಕಾಗಿ ಅವಳನ್ನು ವೀರಸು ಅಂತ ಆಡುತ್ತಾರೆ. ಸಂತೋಷ. ನನ್ನಮ್ಮ ನನ್ನನ್ನು ಕಳುಹಿಸುವ ಕಾಲಕ್ಕೆ ಒಂದು ಹನಿ ಕಣ್ಣೀರು ಸುರಿಸಲಿಲ್ಲ. ನೀನು ಹೋದ್ರೆ ಮಗನೇ ನನಗೆ ಗತಿಯಾರು ಎನ್ನುವ ಹಾಗೆ ಒಂದು ನುಡಿಯನ್ನು ಆಡಿದವಳಲ್ಲ. ಅಭಿಮನ್ಯುವಿನ ತಾಯಿ ಸುಭದ್ರೆ, ಮೂರು ಲೋಕದ ಗಂಡನ ಮಡದಿಯಾದಂತಹ ಸುಭದ್ರೆ ಕೂಡ ಯುದ್ಧಕ್ಕೆ ಹೊರಟಂತಹ ಅಭಿಮನ್ಯುವಿನಲ್ಲಿ ಆಡಿದಳಂತೆ. ನೀತಿಯಲ್ಲ ಮಗನೇ, ನೀ ಹೋದ್ರೆ ಗತಿಯೇನು ಎನ್ನುವ ಹಾಗೆ. ಆದರೆ ನನ್ನಮ್ಮ ನಿಜವಾಗಿಯೂ ವೀರಸು, ಧಾತ್ರಿ ಅಲ್ಲ, ಜನನಿ ಅಲ್ಲ. ನನ್ನ ಅಪೇಕ್ಷೆಯಂತೆ ವೀರಸುವಾಗಿಯೇ ನನ್ನ ಮುಂಭಾಗದಲ್ಲಿ ಕಂಗೊಳಿಸಿದಳಲ್ಲ. ಮತ್ತೆ ಅವಳ ಪಾದಗಳಿಗೆ ಎರಗಿ ಹೊರಟ ಕಾಲಕ್ಕೆ ಮುಂದಾದವಳು ನನ್ನ ಸಹೋದರಿಯಾದಂತಹ ಕುವಲೆ ಆಡಿದಳು. ಅಣ್ಣ, ಕೃಷ್ಣಾರ್ಜುನರ ಜೊತೆ ಹೋರಾಟ ಮಾಡಿ ನೀನು ಯುದ್ಧದಲ್ಲಿ ಹಿಮ್ಮೆಟ್ಟಿದೆ ಅಂತಾದ್ರೆ ಗಂಡನ ಮನೆಯಲ್ಲಿ ಗಂಡನ ಮುಂದೆ ಮಾವ ಮೈದುನರ ಮುಂದೆ ತಲೆ ಎತ್ತಿ ನಿಲ್ಲುವುದಕ್ಕಾಗುವುದಿಲ್ಲ ಅಂತ ಆಡಿದ್ಲು. ಅವಳಿಗೂ ಭರವಸೆಯ ನುಡಿಗಳನ್ನಾಡಿದೆ. ಅರ್ಜುನನನ್ನು ಸೋಲಿಸ್ತೇನೆ, ಕೃಷ್ಣ ದರ್ಶನವನ್ನು ಚಂಪಕಾವತಿಯ ಪ್ರಜೆಗಳಿಗೆ ಮಾಡಿಯೇ ಮಾಡಿಸ್ತೇನೆ. ಅವಳಿಂದ ಶುಭ ಹಾರೈಕೆಗಳನ್ನು ಪಡೆದು ಹೊರಟೆ. ತಾಯಿ ಆಯಿತು, ತಂಗಿ ಆಯಿತು, ಇಷ್ಟೇ ಸಾಕೆ. ನನ್ನ ಮಡದಿ ಪ್ರಭಾವತಿ, ಅವಳಲ್ಲಿ ಈ ವಿಷಯವನ್ನು ಅರುಹದೇ ಹೋದರೆ ತಪ್ಪಾದೀತು. ಹಿರಿಯರು ಒಂದು ಆ ಮಾತನ್ನಾಡಿದ್ದಾರೆ, ನಾ ಭಾರ್ಯಾಯ ಸಮಮಿತ್ರಂ. ಪತ್ನಿಗಿಂತ ಮಿಗಿಲಾದಂತಹ ಸಹಚರಿ ಇನ್ನೊಬ್ಬಳಿಲ್ಲ, ಮಿತ್ರ ಇನ್ನೊಬ್ಬಳಿಲ್ಲ ಅಂತ. ನನ್ನನ್ನೇ ಅನುಸರಿಸುವಂತಹ ಮಡದಿಗೆ ನಾ ವಿಷಯವನ್ನು ಅರ್ಹದೇ ಹೋದೆ ಅಂತಾದ್ರೆ ಮರಳಿ ಬರುತ್ತೇನೆ ಅನ್ನುವಂತಹ ನಿರೀಕ್ಷೆ ಇಲ್ಲ. ಹಾಗಾಗಿ ಅವಳಲ್ಲಿ ಈ ವಿಷಯವನ್ನು ಅರುಹಬೇಕಾಗಿದೆ. ಹಾಗಾಗಿ ಸಾರಥಿ, ನಮ್ಮ ರಥವನ್ನ ನನ್ನ ಅಂತಃಪುರದ ಕಡೆಗೆ ನಡೆಸು. ಅನಿತರುಳು ತನ ರಾಣಿ ಪ್ರಭಾ
ಆತನ ರಾಣಿ ಪ್ರಭಾವತಿ ಕನಕದ ಪಾತ್ರೆಯೊಡು ಅನುಲೇಪನ ಕಸ್ತೂರಿ ವೀಳ್ಯಂಗಳ ಮಿನುಗುವ ಸಂಪಿಗೆ ಪೂಗಣಿರಿಸಿಕೊಂಡು ಮಿನುಗುವ ಸಂಪಿಗೆ ಪೂಗಳ ಇರಿಸಿಕೊಂಡು ಇನಿಯನಿಗೆದಿರಾಗುತ್ತ ಬಂದಳು ಕಾಮನ ಮದದಾನೆಯೊಲು ಇನಿಯನಿಗೆ ಇದಿರಾಗುತ್ತ ಬಂದಳು ಕಾಮನ ಮದದ ನೆಯೊಳು ಸತಿಶಿರೋಮಣಿ ಪ್ರಭಾವತಿ ಸೊಬಗಿನಲ್ಲಿ 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 ರತಿಯ ಸೋಲಿ ಪಗರೂಪಿನಲ್ಲಿ ಸೊಬಗಿನಲ್ಲಿ ರತಿಯ ಸೋಲಿ ಪರೂಪಿನಲ್ಲಿ ಸೊಬಗಿನಲ್ಲಿ ಸೊಬಗಿನಲ್ಲಿ ಪ್ರಭಾವತಿ ರತುನಾಭರಣಗಳ ಜೊತೆ ಬೆಳಗುತ್ತದೆ ರತುನಾ ಆಭರಣಗಳ ದ್ಯುತಿ ಬೆಳಗುತ್ತಲೇ
ಮದ ಗಜದಂತೆ ಗತಿಯ ನೀಡುತ್ತಲೇ ಪ್ರತಿ ಮದ ಗಜದಂತೆ ಗತಿಯ ಇಡುತ್ತಲಿಗೆ ಸತಿ ಶಿರೋಮಣಿ ಪ್ರಭಾವತಿ ಸೊಬಗಿರಲಿ ರತಿಯ ಸೋಲಿಪ ರೂಪಿ ನತಿ ಸೊಗಸಿನಲ್ಲಿ ರತುವನೋಭರಣಗಳ ಜ್ಯುತಿ ಬೆಳಗುತ್ತಲಿ ಪ್ರತಿ ಮದ ಗಜದಂತೆ ಗತಿಯ ನೀಡುತ್ತಲೇ ಪ್ರತಿ ಮದ ಗಜದಂತೆ ಗತಿಯ ಇಡುತ್ತಲಿ ಚತುರತೆಯ ನಿರಿಯುಡುಗೆಗಳ ಶೋಭಿತದ ಚೆಲ್ವಿನ ಚತುರತೆಯ ನಿರಿಯುಡುಗೆಗಳ ಶೋಭಿತದ ಚೆಲ್ವಿನ ಅರ್ಧಚಂದ್ರಾಕೃತಿಯ ಫಣೆ ಅರ್ಧ ಚಂದ್ರಾಕೃತಿಯ ಪಣೆ ಕಸ್ತೂರಿ ತಿಲಕ ಪ್ರೋಲತೆಯ ಮಾನೆನೆ ಅತಿಹರುಷದಲ್ಲಿ ರತಿಗೆ ಇದಿರಾಗುತ್ತ ಬಂದಳು ಚತುರತೆಯ ನಿರಿಬುಡುಗೆಗಳ ಶೋಭಿತದ ಚೆಲ್ವಿನ ಅರ್ಧ ಚಂದ್ರಾಕೃತಿಯ ಪಣೆ ಕಸ್ತೂರಿ ತಿಲಕ ಭೂಲತೆಯ ಮಾನಿನಿ ಅತಿಹರುಷದಲ್ಲಿ ಪತಿಗೆ ಇದಿರಾಗುತ್ತ ಬಂದಳು ಪತಿಗೆ ಇದಿರಾಗುತ್ತ ಬಂದಳು ಬಂದಳು ಪ್ರಭಾವತಿ ಸೊಬಗಿನಲೇ ರತಿಯ ಸೋಲಿಪ ರೂಪಿನದಿ ಸೊಬಗಿನಲೇ ರತುನಾಭರಣಗಳ ಜೊತೆ ಬೆಳಗುತ್ತಲೇ ಪ್ರತಿಮದ ಗಜದಂತೆ ಗತಿಯ ಎಡುತ್ತಲೇ ಬಂದಳು ಪ್ರಭಾವತಿ ಸತಿ ಶಿರೋಮಣಿ ಆಗಬೇಕು ಎನ್ನುವಂತಹ ಅಪೇಕ್ಷೆ ಏನೋ ಉಂಟು. ಬದುಕಿನಲ್ಲಿ ಎರಡು ವಿಧ. ಯಾವುದು? ಸ್ತ್ರೀಯೊಬ್ಬಳು ತಾನು ವರಿಸಿದಂತಹ ಪತಿ ಹೇಗೆ ಇದ್ದರು ಅವನಲ್ಲೇ ದೇವರನ್ನು ಕಾಣುವುದು ಒಂದು ವಿಧವಾದರೆ, ದೇವರಂತಹ ಸದ್ಗುಣವಂತನನ್ನೇ ಪತಿಯನ್ನಾಗಿ ಪಡೆಯುವುದು ಇನ್ನೊಂದು ವಿಧ. ಆ ದೃಷ್ಟಿಯಿಂದ ನಾನು ಭಾಗ್ಯವಂತಳು. ಜೀವನದಲ್ಲಿ ಏನೆಲ್ಲ ಬೇಕು ಎಂದು ಬಯಸಿದೆನೋ ಅದೆಲ್ಲವನ್ನು ಪಡೆದವಳಿದ್ದೇನೆ. ಅರಸರು ಬಹುಮಂದಿ ಪತ್ನಿಯರನ್ನು ಹೊಂದುವುದು
ಶಾಸ್ತ್ರ ವಿರೋಧವೇನೂ ಅಲ್ಲ. ಸರಿ. ಆದರೆ ನನ್ನ ಪತಿಯಾದಂತಹ ಸುಧನ್ವ ಏಕಪತ್ನಿ ವೃತಸ್ಥರಿದ್ದಾರೆ. ತಂದೆ ತಾಯಿಯರಿಗಿಂತ ಹೆಚ್ಚಾಗಿ ಪ್ರೀತಿಸುವ ಅತ್ತೆ ಮಾವಂದಿರಿದ್ದಾರೆ. ಜೀವನದಲ್ಲಿ ಇದಕ್ಕಿಂತ ಹೆಚ್ಚಿನ ಸೌಭಾಗ್ಯ ಇನ್ನೇನು ಬೇಕು? ಸೀತೆಯೋ, ಸಾವಿತ್ರಿಯೋ, ದ್ರೌಪದಿಯೋ, ದಮಯಂತಿಯೋ ಮೊದಲಾದ ಸತಿ ಶಿರೋಮಣಿಯರ ನಡೆದ ದಾರಿಯಲ್ಲೇ ನಡೆದು ಪ್ರಸಿದ್ಧಳಾಗಬೇಕು. ಆ ಮೂಲಕ ಜೀವನದಲ್ಲಿ ಸಾರ್ಥಕತೆಯನ್ನು ಪಡೆಯಬೇಕು ಎನ್ನುವ ಅಪೇಕ್ಷೆ ನನ್ನದು. ಪತಿಗೆ ಅನುಕೂಲೆಯಾದಂತಹ ದಮಯಂತಿ ಸರಿ ಬೇಡನೊಬ್ಬ ಬಲಾತ್ಕರಿಸಲು ಮುಂದಾದಾಗ ಕೇವಲ ತನ್ನ ಕಣ್ಣ ದೃಷ್ಟಿಯಿಂದಲೇ ಆತನನ್ನು ಭಸ್ಮವಾಗಿಸಿದಳಂತೆ. ಹೇಗಿದೆ ದಮಯಂತಿಯ ಪಾತಿವ್ರತ್ಯ? ಕೇವಲ 1 ವರ್ಷ ಕಾಲ ಜೀವನ ನಡೆಸಿದಂತಹ ಸಾವಿತ್ರಿ ತನ್ನ ಪತಿಯಾದ ಸತ್ಯವಾನನ ಜೀವವನ್ನು ಕೊಂಡೊಯ್ಯುವುದಕ್ಕೆ ಬಂದಂತಹ ಯಮನನ್ನು ಸಾಕ್ಷಾತ್ ತನ್ನ ಕಣ್ಣುಗಳಿಂದ ನೋಡಿ ಅವನನ್ನು ಒಲಿಸಿ ವರವನ್ನು ಪಡೆದಳಂತೆ. ಹೇಗಿದೆ ಸಾವಿತ್ರಿಯ ಪಾತಿವ್ರತ್ಯ? ಆದರೆ ಒಂದು ಕೊರತೆ ಕಾಡುತ್ತಿದೆ. ಯಾವ ಉದ್ದೇಶವನ್ನಿರಿಸಿಕೊಂಡು ವಿವಾಹ ಎನ್ನುವ ಸಂಸ್ಕಾರ ನಡೆಯುತ್ತದೋ ಅದನ್ನು ಪೂರೈಸುವಲ್ಲಿ ನಾನು ವಿಫಲಳಾಗಿದ್ದೇನೆ ಅಂತ ಒಮ್ಮೊಮ್ಮೆ ಅನಿಸುತ್ತಾ ಇದೆ. ಆದರೆ ಮುಂದೆ ಕಾಲ ಇನ್ನೂ ಉಂಟಲ್ಲ. ಕಾರ್ಮೋಡವೊಂದು ನವಿಲೊಂದು ಕಾರ್ಮೋಡವನ್ನು ಕಂಡಾಗ ಇನ್ನೇನು ಮಳೆ ಬರುತ್ತದೆ ಎನ್ನುವ ನಿರೀಕ್ಷೆಯಿಂದ ಗರಿಗೆದರಿ ನರ್ತಿಸುತ್ತದೆ. ಹಾಗೆಯೇ ನಾನಿಂದು ಗರಿಗೆದರಿ ನರ್ತಿಸುವ ನವಿಲಾಗಿದ್ದೇನೆ. ನನ್ನವರ ಆಗಮನವನ್ನೇ ಕಾಯುತ್ತಾ ಇದ್ದೇನೆ. ಅದಕ್ಕಾಗಿ ರೇಷ್ಮೆಯ ಸೀರೆ ಇಟ್ಟು ಚಿನ್ನಾಭರಣಗಳನ್ನು ತೊಟ್ಟುಕೊಂಡಿದ್ದೇನೆ. ಅರ್ಧ ಚಂದ್ರಾಕೃತಿಯ ಹಣೆಗೆ ಕಸ್ತೂರಿ ತಿಲಕವನ್ನಿಟ್ಟುಕೊಂಡಿದ್ದೇನೆ. ಗಂಧ, ಚಂದನ ಮುಂತಾದ ಸುಗಂಧ ದ್ರವ್ಯಗಳನ್ನು ಹೊನ್ನಿನ ಹರಿವಾಣದಲ್ಲಿಟ್ಟುಕೊಂಡು ನನ್ನ ಸ್ಥಿತಿಯನ್ನು ಸೂಚಿಸುವುದಕ್ಕಾಗಿ ಕೆಂಡ ಸಂಪಿಗೆಯನ್ನೂ ಇರಿಸಿಕೊಂಡಿದ್ದೇನೆ. ನನ್ನವರ ಆಗಮನವನ್ನೇ ನಿರೀಕ್ಷಿಸುತ್ತಾ ಇದ್ದೇನೆ. ಏನದು? ನನ್ನವರ ರಥ ನನ್ನ ಅರಮನೆಯ ಮುಂಭಾಗದಲ್ಲೇ ಬಂದು ನಿಂತಿತಲ್ಲ, ಅವರನ್ನು ಸ್ವಾಗತಿಸುವುದಕ್ಕೆ ಬಾಗಿಲಿನ ಕಡೆಗೆ ತೆರಳುತ್ತೇನಂತೆ. ರಮಣ, ಪ್ರಭಾವತಿ, ಇದು ಪಾದಪದ್ಮಗಳಿಗೆ ನಿಮ್ಮ ಮಡದಿ ಪ್ರಭಾವತಿ ಮಾಡುವ ವಂದನೆಗಳು. ಆಶೀರ್ವದಿಸಿ ಸ್ವಾಮಿ. ಪ್ರಭಾವತಿ, ಪ್ರತಿ ಬಾರಿಯೂ ನಿನ್ನ ಅಂತಃಪುರಕ್ಕೆ ಬರುವಾಗ ನನಗಾಗುವ ಸಮಸ್ಯೆ ಇದೆ. ಏನು? ನಾನೇನೋ ಬರುತ್ತೇನೆ, ನೀನು ಭಕ್ತಿಯ ಭಾವದಿಂದ ನನ್ನ ಪಾದಗಳಿಗೆ ನಮಸ್ಕರಿಸಿದ ಮೇಲೆ ಆಶೀರ್ವಾದ ಮಾಡಬೇಕಾದದ್ದು ಹೌದು. ಆದ್ರೆ ನಿನಗೆ ನಾನೇನು ಏನು ಅಂತ ಆಶೀರ್ವಾದ ಮಾಡಲಿ ಹೇಳು? ದೀರ್ಘ ಸುಮಂಗಲೀ ಭವ ಎಂದು ಆಶೀರ್ವದಿಸಿ ಸ್ವಾಮಿ. ಆಶೀರ್ವದಿಸಬಹುದೇ, ಆದ್ರೆ ಹಾಗೆ ಆಶೀರ್ವಾದ ಮಾಡಿದರೆ ಆಯಸ್ಸು ಹೆಚ್ಚಾಗುವುದು ನನ್ನದೇ ಅಲ್ವೇನೆ? ಪುತ್ರವತಿ ಭವ ಎಂದು ಹರಸಬಹುದಲ್ಲ ಪ್ರಭು. ನಿನ್ನದೊಂದು ಕತೆ. ಮಕ್ಕಳಾಗುವುದಿದ್ರು ನಮಗೆ ಅಲ್ವೇನೆ? ಪ್ರತ್ಯೇಕ ನಿನಗೆ ಮಕ್ಕಳಾಗುವುದಕ್ಕೆಂತ ಉಂಟ? ಹಾಗಲ್ಲ. ಕಾಲಿಗೆ ಎರಗಿದ ನಿನಗೆ ಯಾವುದೇ ಆಶೀರ್ವಾದವನ್ನು ಮಾಡದೆ ಇದೋ ನಿನ್ನನ್ನು ಎತ್ತಿ ಎದೆಗೆ ಆಲಂಗಿಸಿಕೊಂಡಿದ್ದೇನೆ. ಮಾತ್ರವಲ್ಲ, ಯಾರ ಕುರಿತಾಗಿ ನಮಗೆ ಪ್ರೀತಿಯೋ ಮಮಕಾರವೋ ಇರುತ್ತದೋ ಅವರ ನೆತ್ತಿಯನ್ನು ಆಘ್ರಾಣಿಸಿದ್ರೆ ಪರಮಾನಂದ ಉಂಟಾಗುತ್ತದೆ. ಹಾಗಾಗಿ ತೋಳುಗಳಿಂದ ನಿನ್ನ ಕೈಗಳನ್ನು ಎತ್ತಿದವನಿದ್ದೇನೆ, ನಿನ್ನನ್ನು ಆಲಂಗಿಸಿ ನೆತ್ತಿಯನ್ನು ಆಘ್ರಾಣಿಸಿದ್ದೇನೆ. ಪ್ರಭಾವತಿ, ಪುಳಕಿತಳಾಗಿದ್ದೇನೆ ಸ್ವಾಮಿ. ಪ್ರಭಾವತಿ, ನಾನು ನಿಮ್ಮನ್ನು ನೋಡಿದ ಸಂತೋಷದಿಂದ ಒಂದು ಕ್ಷಣ ಭಾವೋದ್ವೇಗಕ್ಕೆ ಒಳಗಾದೆ. ನಿಮ್ಮನ್ನು ಒಳಗೆ ಕರೆಯುವುದನ್ನು ಮರೆತೆ. ನಾನು ಆಲೋಚಿಸುವುದು ನೀನು ಇಲ್ಲಿಂದಲೇ ಕಳುಹಿಸ್ತೀಯೋ ಏನೋ. ಸಾಲಂಕೃತವಾದ ಈ ಪಲ್ಲಂಗದಲ್ಲಿ ವಿರಮಿಸಿ. ಆದೀತೆ. ಪ್ರಭಾವತಿ, ನಾನು ನಿನ್ನನ್ನು ನೋಡುತ್ತಾ ಇದ್ದೇನೆ.
ಚಂದ್ರಮಂಡಲ ಸದೃಶವದನ, ನವ ಚಂದ್ರಿಕೆಯಂತಹ ಎಳೆಯ ನಗು, ಚಿತ್ತದಲ್ಲಿ ಅನುರಾಗ ಮೂಡಿಸುವಂತಹ ಚಂದ್ರತಿಲಕದ ರಾಗ, ಮುಡಿದ ಮಲ್ಲಿಗೆ, ಕಡೆಗಣ್ಣ ನೋಟ. ಅಲ್ಲ, ಹೆಂಡತಿಯನ್ನು ಎಷ್ಟು ವರ್ಣಿಸಿದ್ರೂ ಸಾಲದು. ಮಾತ್ರವಲ್ಲ, ಹುಟ್ಟಂತಹ ರೇಷ್ಮೆ ಸೀರೆಯೇನು, ಮುಡಿದ ಮಲ್ಲಿಗೆ ಏನು, ಒಪ್ಪುವಂತಹ ಕುಪ್ಪಸ, ಆಗಾಗ ಸೀರೆಯನ್ನು ಸರಿಪಡಿಸಿಕೊಳ್ಳುತ್ತಾ ಇದ್ದಿ. ಏನೇ ಇದು, ಎಲ್ಲಿಗೋ ಹೊರಟವಳೋ ಏನು? ಗಂಡ ಬರುವುದಕ್ಕೆ ಇನ್ನೂ ಸಮಯವಿದೆ. ಯಾಕೆ? ಯಾವಾಗಲೂ ನಾನು ಈ ಹೊತ್ತು ಬರುವವನಲ್ಲ, ಬರುವುದಿದ್ರೆ ರಾತ್ರಿಯ ಹೊತ್ತೆ. ಹಾಗಾಗಿ ಗಂಡ ಬರುವುದಕ್ಕೆ ಮೊದಲೇ ಎಲ್ಲಿಗಾದ್ರೂ ಹೋಗಿ ಬರುತ್ತೇನೆ ಎನ್ನುವಾಗೆ ಹೊರಟವಳೋ ಹೇಗೆ? ನಾನು ಬಂದದ್ರಿಂದ ಅಡ್ಡಿ ಆಯ್ತು ನಿನಗೆ? ಸ್ವಾಮಿ, ಪ್ರಭಾವತಿ ಎಲ್ಲಿಗೂ ಹೊರಟವಳಲ್ಲ. ನಾನೊಬ್ಬಳೇ ಎಲ್ಲಿಯಾದರೂ ಹೋಗುವುದಕ್ಕುಂಟೆ? ಹೋಗುವುದಾದರೆ ನಾವಿಬ್ಬರು ಜೊತೆಯಾಗಿಯೇ ಹೋಗುವುದಲ್ಲವೇ? ಜೊತೆಯಾಗಿಯೇ ಆದರೆ ನಿಮ್ಮನ್ನೊಮ್ಮೆ ಸರಿಯಾಗಿ ನೋಡಿದೆ ಎಂದಾದರೆ ಏನು ಹೊಸತನ್ನು ಕಾಣುತ್ತಾ ಇದ್ದೇನೆ. ಹೊಸತನ್ನೇ? ಹೌದು. ಏನೇ ಹೊಸತು? ನೀವು ನನ್ನಲ್ಲಿಗೆ ಹೊರಟು ಬಂದವರು ಅಥವಾ ಬೇರೆ ಎಲ್ಲಿಗಾದರೂ ಹೊರಟವರು? ನಿನ್ನಲ್ಲಿಗೆ ಬಂದವನು. ಏನೀಗ? ಆವಲ್ಲಿಗೆ ಪಯಣವಯ್ಯ ಪ್ರಾಣಕಾಂತ, ಆವಲ್ಲಿಗೆ ಪಯಣವಯ್ಯ, ಆವಲ್ಲಿಗೆ ಪಯಣವಯ್ಯ ಪ್ರಾಣಕಾಂತ. ರಾಜ ಟಿವಿಯುದ ಪೊರಟೆಯಲ್ಲಿ ಪ್ರಾಣಕಾಂತ, ರಾಜ ಟಿವಿಯುದ ಪೊರಟೆಯಲ್ಲಿ ಪ್ರಾಣಕಾಂತ. ಅವನಿಗೆ ಬೇಡವಯ್ಯ ಪ್ರಾಣಕಾಂತ, ರಾಜ ಠಿವಿಲಿಂಗ ಬರಡೆಯಲ್ಲಿ ಪ್ರಾಣಕಾಂತ. ಚಂದನವ ಅಡರಿಕೊಂಡು ಪ್ರಾಣಕಾಂತ, ಚಂದನವ ಅಡರಿಕೊಂಡು ಪ್ರಾಣಕಾಂತ. ಬಲು ಚಂದದಿಂದ ಪೋಪುದಲ್ಲಿ ಪ್ರಾಣಕಾಂತ, ಬಲು ಚಂದದಿಂದ ಪೋಪುದಲ್ಲಿ ಪ್ರಾಣಕಾಂತ. ಚಂದದಿಂದ ಪೋಪುದಲ್ಲಿ ಪ್ರಾಣಕಾಂತ. ಆವಲ್ಲಿಗೆ ಪಯಣವಯ್ಯ ಪ್ರಾಣಕಾಂತ. ಪ್ರಾಣಕಾಂತ, ಪ್ರಾಣಕಾಂತೆ, ಯಾವತ್ತೂ ನನ್ನನ್ನು ನೀವು ಎದುರುಗೊಳ್ಳುವಾಗ ನಿಮ್ಮ ಎರಡೂ ಕೈಗಳಿಂದ ಎತ್ತಿ ನಿಮ್ಮ ಎದೆಗಾನಿಸಿಕೊಳ್ಳುತ್ತಿದ್ದವರು. ಇಂದು ಹಾಗೆ ಮಾಡಿದ್ದೇನಲ್ವೇ? ಏನಾಯ್ತು ಈಗ? ಆದರೆ ಇಂದು ನಿಮ್ಮ ಎದೆ ಯಾಕೋ ಗಟ್ಟಿಯಾಗಿದೆ. ಗಟ್ಟಿ? ಹೌದು. ಏನೇ ಅದು? ಕ್ಷತ್ರಿಯಾಣಿಯಾದ ನಾನು ಊಹಿಸಬಲ್ಲೆ. ಏನೆಂದು? ನೀವು ಕವಚವನ್ನು ಧರಿಸಿದ್ದೀರಿ. ಹೌದು. ಮಡದಿಯಾದವಳ ಅಂತಃಪುರಕ್ಕೆ ಬರುವಾಗ ಕವಚದ ಅಗತ್ಯವಿದೆಯೇ? ಅದು ಅಲ್ಲದೆ ಹೊರೆಯಲ್ಲಿ ಖಡ್ಗವನ್ನಾಲಿಸಿ ಬೆನ್ನಿನಲ್ಲಿ ಬತ್ತಳಿಕೆಯನ್ನು ಬಿಗಿದು ಚಂದನವನ್ನು ಅಡರಿಕೊಂಡು ರಾಜ ಟಿವಿಯಿಂದ ಬಂದಿದ್ದೀರಿ. ಯಾವತ್ತೂ ನನ್ನ ಅಂತಃಪುರಕ್ಕೆ ನೀವು ಈ ರೀತಿ ಬಂದವರಲ್ಲ. ಹಾಗಾಗಿ ಹೇಳುತ್ತಾ ಇದ್ದೇನೆ, ಈ ಪಯಣ ಆವಲ್ಲಿಗೆ ಅಂತ. ಒಂದು ವೇಳೆ ಕ್ಷತ್ರಿಯೋಚಿತವಾಗಿ ಯುದ್ಧಕ್ಕೆ ಹೊರಟಿದ್ದೀರಿ ಎಂದಾದರೆ ಯಾರಲ್ಲಿ ಯುದ್ಧ, ಯಾಕಾಗಿ ಕದನ ತಿಳಿಸಬಹುದೇ ಸ್ವಾಮಿ? ಪ್ರಭಾವತಿ, ನಿನಗೆ ಮಾತಾಡುವುದಕ್ಕೆ ಕಲಿಸಿದ್ಯಾರೆ? ನೀವೆಲ್ಲ ಸ್ವಾಮಿ? ಹಾಗಾದ್ರೆ ಹೇಳಿಕೊಟ್ಟದ್ದನ್ನು ಕಲಿತಿಲ್ಲ ಅಂತ ಅರ್ಥ ಆಯ್ತು. ಕಲೀಲಿಲ್ವಾ?
ಎರಡು ಏಟು ಕೊಟ್ರೆ ಆಯ್ತು. ಕಾರ್ಯನಿಮಿತ್ತವಾಗಿ ಗಂಡ ಹೊರಟಿದ್ದಾನೆ ಅಂತಾದ್ರೆ ಎಲ್ಲಿಗೆ ಅಂತ ಕೇಳಬಹುದೇನೆ? ಮನೆಯ ಬೆಕ್ಕು ಅಡ್ಡ ಹಾಯ್ದ್ರೆ ಅಪಶಕುನವೇನು ಅಲ್ಲವಲ್ಲ. ಒಳ್ಳೆ ಕತೆ ನಿನ್ನದು. ಶಕುನ ಶಾಸ್ತ್ರದಲ್ಲಿ ನಮ್ಮುಗೆ ಇರುವವನಿಗೆ ಮನೆಯ ಬೇಕಾದ್ರೇನು ಆಚೆ ಮನೆಯ ಬೇಕಾದ್ರೇನು ಎರಡು ಒಂದೇ. ಆದ್ರೆ ಒಂದು ಏನು, ನೀನು ನನ್ನ ಪತ್ನಿ, ಹೌದು, ಕೇಳುವಂತಹ ಎಲ್ಲ ಅರ್ಹತೆಯುಳ್ಳವಳು, ಅರ್ಧಂಗಿ ಅಲ್ವೇ? ಹೌದು, ಮನದ ಬೇಕು. ಹಾಗಾಗಿ ಈಗ ಹೊರಟ ಕಾರಣ ತಾನೇ ತಿಳಿಯಬೇಕಾದದ್ದು. ಓ ನಳಿನಾಕ್ಷಿ, ನಳಿನಾಕ್ಷಿ ಕೇಳಿಗ ನಳಿನಾಕ್ಷಿ ಕೇಳಿಗ ನರದೊಡನೆ ಕಲಹ ಕೈರುವೆನು ಬೇಗ ಕಲಗ ಕೈದುವೆನು ಬೇಗ ನರಗೊಡನೆ ಕಲಹ ಕೈರುವೆನು ಬೇಗ ಕಳವಳಿಸಬೇಡ ಮನದಿ ಕಳ್ಳವಳಿಸಬೇಡ ಮನದಿ ಕುಂತಿಸುತಗಳು ಕುಮವನಲ್ಲ ರಣದಿ ಕುಂತಿಸುತಗಳು ಕುವವನಲ್ಲ ರಣದಿ ನಳಿನಾಕ್ಷಿ ಕೇಳೆ ಈಗ ಓ ನಳಿನಾಕ್ಷಿ, ಸ್ವಾಮಿ, ಗಂಡ ಯಾವ ಹೆಸರಿನಿಂದ ಕರೆದ್ರು ಆಯ್ತು, ಅವಳು ಸ್ವಾಮಿ ಅಂತ ಆಡಿ ಆಯ್ತು. ಹೊಸ ಹೆಸರಿನಿಂದ ನಿನ್ನನ್ನು ಸಂಬೋಧಿಸ್ತಾ ಇದ್ದೇನೆ, ಯಾಕೆ ಅಂತ ಕೇಳಬಾರದು. ಹಾಗೆ ಅಂತ ಗಂಡನನ್ನು ಹೊಸ ಹೊಸ ಹೆಸರಿನಿಂದ ಕರೀಲಿಕ್ಕೆ ಆಗ್ತದ ಸ್ವಾಮಿ? ಹಾಗಲ್ವೇ, ಪ್ರೀತಿಯಿಂದ ಕರೀತಾ ಇದ್ದೇನೆ, ಯಾಕೆ ಹಾಗೆ ಕರೆದಿರಿ ಅಂತ ಕೇಳಬಹುದಲ್ಲ. ಕಾರಣ ಉಂಟೆ. ಬಂದ ಹೊತ್ತಿನಿಂದ ನೋಡ್ತಾ ಇದ್ದೇನೆ, ಅರಗು ಬೆರಳು ಕಣ್ಣಿನಿಂದ ನನ್ನನ್ನು ಹಿಂದೆ ಮುಂದೆ ನೋಡುತ್ತಾ ಇದ್ದೇನೆ. ಯಾವಾಗಿನ ಹಾಗೆ ಬರ್ಲಿಲ್ಲ ಇಲ್ಲಿಗೆ ನೀವು. ಹೌದು, ಕೆಸರಿನಲ್ಲಿ ಅರಳುತ್ತಿರುವಂತಹ ಕಮಲ ಒಂದು ಉದಯಿಸುತ್ತಿರುವಂತಹ ಕಾಲಕ್ಕೆ ಸೂರ್ಯನನ್ನೇ ನೋಡುತ್ತದಂತೆ. ಮಧ್ಯಾಹ್ನದ ಹೊತ್ತು ಕೂಡ ಸೂರ್ಯನನ್ನೇ ನೋಡುತ್ತದೆ. ಸೂರ್ಯ ಅಸ್ತಂಗತವಾಗುವ ಹೊತ್ತಿಗೂ ಕಮಲ ಸೂರ್ಯವನ್ನೇ ನೋಡುತ್ತದಂತೆ. ಒಂದರ್ಥದಲ್ಲಿ ಹೌದು, ನಾನು ನಿನ್ನ ಸೂರ್ಯ, ನೀ ನನ್ನ ಕಮಲ. ಹಾಗಾಗಿ ನಾನು ಮುಂದೆ ಆಡುತ್ತಿರುವಂತಹ ಮಾತುಗಳನ್ನು ಕೂಡ ಚಿಕಿತ್ಸಕ ದೃಷ್ಟಿಯಿಂದಲೇ ನೀನು ನಳಿನಾಕ್ಷಿಯಾಗಿಯೇ ಕೇಳಬೇಕು ಪ್ರಭಾವತಿ. ಕ್ಷತ್ರಿಯಾಣಿಯಾಗಿ ನೀನು ಸರಿಯಾಗಿಯೇ ಊಹಿಸಿದೆ. ಹೋರಾಟಕ್ಕಾಗಿಯೇ ಸಿದ್ಧನಾಗಿ ಬಂದಿದ್ದೇನೆ. ಇಲ್ಲದಿದ್ದರೆ ನಿನ್ನ ಅಂತಪುರಕ್ಕೆ ಹೀಗೆ ಬರುತ್ತೇನೋ ಹೇಳು? ವಸ್ತ್ರ ಸಂಹಿತೆ ಅನ್ನುವುದೊಂದುಂಟು. ಹೆಂಡತಿಯ ಬಳಿಗೆ ಹೋಗಬೇಕಾದ್ರೆ, ದೇವಾಲಯಕ್ಕೆ ಹೋಗಬೇಕಾದ್ರೆ, ಅರಸರ ಬಳಿಗೆ ಹೋಗಬೇಕಾದ್ರೆ, ಗುರು ಹಿರಿಯರ ಬಳಿಗೆ ಹೋಗಬೇಕಾದ್ರೆ ಬೇರೆ ಬೇರೆ ರೀತಿಯಾದಂತಹ ವಸ್ತ್ರ ಸಂಹಿತೆ ಅನ್ನುವುದುಂಟು. ನಿನ್ನ ಬಳಿಗೆ ಯಾವತ್ತೂ ನಾ ಹೀಗೆ ಬಂದವನೇ ಅಲ್ಲ. ಇಂದು ಬಂದಿದ್ದೇನೆ ಪ್ರಭಾವತಿ. ಕಾರಣ ಉಂಟೆ. ಈ ಚಂಪಕಾವತಿಯಲ್ಲಿ ಅನಿರೀಕ್ಷಿತವಾದ ಆದರೆ ಅಪೇಕ್ಷಿತವಾದಂತಹ ಒಂದು ಘಟನೆ ನಡೆದು ಹೋಗಿದೆ. ಏನದು? ಹಸ್ತಿನಾವತಿಯ ಚಕ್ರವರ್ತಿಯಾದಂತಹ ಯುಧಿಷ್ಠಿರ ಅಶ್ವಮೇಧವನ್ನು ಕೈಗೊಂಡಿದ್ದಾನಂತೆ ಪ್ರಭಾವತಿ. ಅಶ್ವಮೇಧ ಅಂತಾದ ಮೇಲೆ ಪೂಜಿಸಿ ಬಿಟ್ಟಂತಹ ಹಯ ಸಂಚರಿಸುತ್ತಾ ಈಗ ನಮ್ಮ ಚಂಪಕಾವತಿಗೂ ಬಂದಿದೆ ಪ್ರಭಾವತಿ. ಬಂದಂತಹ ತುರಗವನ್ನು ಪುರದ ಪುಣ್ಯವೇ ಕುದುರೆಯ ರೂಪದಲ್ಲಿ ಬಂದಿದೆ ಎನ್ನುವ ಹಾಗೆ ನಿನ್ನ ಮಾವ ಅರ್ಥಾತ್ ನನ್ನಯ್ಯ ಅದನ್ನು ಬಂಧಿಸಿದವರು ಇದ್ದಾರೆ. ಅಶ್ವವನ್ನು ಬಂಧಿಸಿದ್ದಾರೆ. ಹೌದು, ಮಾತ್ರವಲ್ಲ, ಅಶ್ವವನ್ನು ಬಂಧಿಸಿದ ಮೇಲೆ ಆ ಅಶ್ವದ ಬೆಂಗಾವಲಿಗಾಗಿ ಬಂದಂತಹ ಸೇನೆಯೊಡನೆ ಹೋರಾಡುವುದಕ್ಕಾಗಿ ಈ ಚಂಪಕಾವತಿಯ ಸೇನೆಯ ಸೇನಾಧ್ಯಕ್ಷನನ್ನಾಗಿ
ನನ್ನನ್ನೇ ನೇಮಿಸಿದ್ದಾರೆ ಪ್ರಭಾವತಿ. ಹ, ಹಾಗೆ ಹೊರಟವನು ನಾನು. ಹ. ಸೇನೆಯನ್ನು ಹಿಂಬಾಲಿಸಿ ಬಂದವರು ಯಾರು ಗೊತ್ತು? ಯಾರು ಸ್ವಾಮಿ? ಒಬ್ಬ ಕ್ಷತ್ರಿಯನಾದವ, ಹ. ಪರಾಕ್ರಮಿಯಾದವನು, ಹ, ಯಾರೊಡನೆ ಹೋರಾಟವನ್ನು ಮಾಡಬೇಕು ಎನ್ನುವ ಹಾಗೆ ಕನಸು ಕಾಣುತ್ತಾನು. ಹ. ಅಂತಹ ಮೂರು ಲೋಕದ ಗಂಡನಾದಂತಹ ಮಧ್ಯಮ ಪಾಂಡವ ಪಾರ್ಥ ಬಂದಿದ್ದಾನೆ. ಈಗ ಕುಂತಿಸುತನಾದ ಅರ್ಜುನನೊಡನೆ ರಣವೇ? ಹೌದೇ? ಈಗ ಅವನ ಹೆಸರು ಹೇಳಿದಾಗ ನೀನ್ ಯಾಕೆ ಕಳವಳಿಸ್ತಾ ಇದ್ದೀಯ? ಕಾರಣ ಇದೆ ಸ್ವಾಮಿ. ಕುಂತಿಸುತನೇ ಆದರೂ ಆತ ನರನೇ ಹೌದಲ್ಲ, ಹೌದು. ದೇವನೇನೂ ಅಲ್ವಲ್ಲ. ಹ, ಅವನೊಂದಿಗೆ ಹೋರಾಟವನ್ನು ಮಾಡಿ ಕೃಷ್ಣನನ್ನು ನಮ್ಮ ಈ ಚಂಪಕಾವತಿಗೆ ಬರುವಂತೆ ಮಾಡುವುದಕ್ಕೆ ಹ. ನಿನ್ನ ಗಂಡ ಹೊರಟಿದ್ದಾನೆ. ಹಾಗಾಗಿ ಪ್ರಭಾವತಿ ಸಂತೋಷದಿಂದ ನಿನ್ನ ಗಂಡನನ್ನು ರಣಕ್ಷೇತ್ರಕ್ಕೆ ಕಳುಹಿಸಿಕೊಡು. ಆಗುವುದಿಲ್ಲ ಸ್ವಾಮಿ. ಕಾಂತ ಕೇಳಿ. ಕಾಂತ ಕೇಳಿನ ಸೊಲ್ಲ ಏನೇ ಅದು? ಕಾಂತ ಕೇಳಿನ ಸೊಲ್ಲ ಕಾಂತ ಕಾಂತ ಕೇಳಿನ ಸೊಲ್ಲ ಪಾರ್ಥನನು ಕಂತು ಪಿತ ಬಿಡುವನಲ್ಲ. ಯಾರು? ಪಾರ್ಥನನು ಕಂತು ಪಿತ ಬಿಡುವನಲ್ಲ. ಕಾಂತ ಕೇಳಿನ ಸೊಲ್ಲ ಪಾರ್ಥನನು ಕಂತು ಪಿತ ಬಿಡುವನಲ್ಲ. ಎಂದು ಗೆಲ್ಲಬಹುದು ನಿನಗೆ, ಎಂದು ಗೆಲ್ಲಬಹುದು ನಿನಗೆ. ಶ್ರೀಕೃಷ್ಣ ಸಂತಸದಿ ಸಾಧ್ಯ ನಮಗೆ, ಶ್ರೀಕೃಷ್ಣ ಸಂತಸದಿ ಸಾಧ್ಯ ನಮಗೆ. ಗೆಲ್ಲುವುದು ನಿನಗೆ ಎಂದು ಕಾಂತ ಎನ್ನ ಸೊಲ್ಲ ಕೇಳು. ಕಾಂತ ಕಾಂತ ಕಾಂತ, ಕಾಂತೆ, ಒಂದು ಮಾತು ಆಡುತ್ತೇನೆ. ಹೇಳೆ. ನೀವು ಇದುವರೆಗೂ ಯಾವುದೇ ಹೋರಾಟಕ್ಕೂ ಹೋದವರಲ್ಲ. ಆದರೆ ಮೊದಲ ಆತ್ಮ ಹೋರಾಟ ಸಾಕ್ಷಿಯಿಂದ ಹೇಳುತ್ತೇನೆ ಸ್ವಾಮಿ. ಏನು? ಒಬ್ಬ ಅರ್ಜುನ ಏನು ಹಾ, ಪಂಚ ಪಾಂಡವರು ಜೊತೆಯಾಗಿ ಬಂದರು. ಹಾ. ಅವರನ್ನು ಹಿಮ್ಮೆಟ್ಟಿಸುವ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿದೆ. ಓ, ಈ ವಿಶ್ವಾಸ ನಿನಗುಂಟು. ಆದರೆ ಹಾ, ಅರ್ಜುನನ ಹಿಂದೆ ಆ ಶ್ರೀಕೃಷ್ಣ ಬರುತ್ತಾನಲ್ಲ, ಹೌದು. ಅವನ ಕೃಪಾ ಕಟಾಕ್ಷ ಅರ್ಜುನನ ಮೇಲಿರುವಾಗ ಹಾ, ಹೇಗೆ ಗೆಲುವು ಸಾಧ್ಯ ಸ್ವಾಮಿ? ಹಾ, ಕಂತುಪಿತ ಬಿಡುವನಲ್ಲ. ಹಾ, ಹರಿಯ ಕರುಣದ ಕವಚ, ಹಾ, ಪಾಂಡವರಿಗೆ ರಕ್ಷೆ. ಹಾ, ಕುರುಕ್ಷೇತ್ರದ ರಣಾಂಗಣದಲ್ಲಿ ಹಾ. ಶ್ರೀಕೃಷ್ಣ ಹೇಳಿದ್ದು ಅದೇ ತಾನೆ, ಹ್ಮ್, ಮಮ ಪ್ರಾಣಾಹಿ ಪಾಂಡವ. ಹೌದು. ಹಾಗಿರುವಾಗ ಹಾ, ಅವರಲ್ಲಿ ಹೋರಾಟ ಮಾಡಿ ಬರುತ್ತೇನೆ ಎಂದು ಹೇಳುವುದು ಹುಂಬತನವಾಗ್ಲಿಕ್ಕಿಲ್ವೇ ಸ್ವಾಮಿ? ಹಾಗಾದೀತೆ. ಆದರೆ ನಾನೇನು ಎಣಿಸುತ್ತೇನೆ ಬಲ್ಲೆಯ. ಏನು ಸೆಣಸಿ ಕೃಷ್ಣಾರ್ಜುನರನು ಸಾಹಸದಿ ತಣಿದು ಹಿಮ್ಮೆಟ್ಟಿಸುವೆನು. ಸಾಹಸದಿ
ವನಿತೆ ತನು ಸ್ಥಿರವಲ್ಲಿದು ರವಿಜನೆಯು ಉಳ್ಳತಗ ಸತ್ಕೀರ್ತಿ ಬಹುದು ಸೆಣಸಿ ಕೃಷ್ಣಾರ್ಜುನರನ್ನು ಪ್ರಭಾವತಿ ಪ್ರಭು ಕೃಷ್ಣಾರ್ಜುನರ ಜೊತೆಗೆ ಹೋರಾಟವನ್ನು ಮಾಡಿ ಮರಳಿ ಬರುತ್ತೇನೆ ಅನ್ನುವುದು ಹುಂಬತನ ಅಂತ ಆಗುತ್ತದೆ ಅಲ್ಲವೇ? ಆಗ್ಲಿಕ್ಕಿಲ್ವೇ ಸ್ವಾಮಿ? ನಾನೆಲ್ಲೇ ಮರಳಿ ಬರ್ತೇನೆ ಅಂತ ಆಡಿದೆ. ತಾಯಿಯಲ್ಲೂ ತಂಗಿಯಲ್ಲೂ ಆಡಿದ್ದು ಅದನ್ನೇ. ಸಾಹಸದಿ ದಣಿಸಿ ಹಿಮ್ಮೆಟ್ಟುವೆನು ಕೃಷ್ಣಾರ್ಜುನರ ಜೊತೆ ಹೋರಾಟ ಮಾಡಿ. ಆ ನಂಬಿಕೆ ನನಗೂ ಇದೆ ಸ್ವಾಮಿ. ಹಾಗಿರುವಾಗ ಕ್ಷತ್ರಿಯಾಣಿಯಾಗಿ ನೀನೇ ಆಲೋಚಿಸು. ಒಬ್ಬ ಕ್ಷತ್ರಿಯನಾಗಿ ಎಷ್ಟು ಹೋರಾಟವನ್ನು ಮಾಡಬೇಕು, ಅವರಿಬ್ಬರೊಂದಿಗೆ ಅಷ್ಟೂ ಹೋರಾಟವನ್ನು ಮಾಡುತ್ತೇನೆ. ಮಾತ್ರವಲ್ಲ, ಕ್ಷತ್ರಿಯನಿಗೆ ಯಾವುದು ಧರ್ಮ ಕೇಳಿದ್ರೆ ಕ್ಷತ್ರಿಯಾಣಂ ಸಂಗ್ರಾಮೇ ನಿಧನಂ ವಿಹಿತಂ, ಶಾಸ್ತ್ರ ಆಡುವುದೇ ಹಾಗೆ. ಹಾಗಿರುವಾಗ ನಾನೆಲ್ಲೇ ಅವರನ್ನು ಸೋಲಿಸ್ತೇನೆ, ಅವರನ್ನು ಕೊಲ್ಲುತ್ತೇನೆ ಎನ್ನುವ ಹಾಗೆ ಆಡಿದೆ. ಇಲ್ಲ, ಮಣಿಸಿ ಏನು ಹಿಮ್ಮೆಟ್ಟಿಸುವೇನು ಎನ್ನುವ ಹಾಗೆ ಆಡಿದ್ದು. ಮಾತ್ರವಲ್ಲ, ಈ ಕಾಯ ಏನು ಶಾಶ್ವತವೇ ಹೇಳು ಪ್ರಭಾವತಿ? ಈ ದಿನ ನಾನು ಯುದ್ಧಕ್ಕೆ ಹೋಗಲಿಲ್ಲ ಎಂದಾದ್ರೆ ಮುಂದೆ ನನಗೆ ಮರಣವೇ ಇಲ್ಲವೇನೆ? ಏನು ಚಿರಂಜೀವಿಯಾಗಿ ಶಾಶ್ವತವಾಗಿ ನಾನಿರ್ತೇನೆ ಹೇಳು? ಇಲ್ಲವಲ್ಲ, ಕಾಯ ಅಳಿಯುತ್ತದೆ. ಇಂದಲ್ಲ ನಾಳೆ ಜರೆಯೋ ವೃದ್ಧೆಯೋ ದುಃಖವೋ ಮರಣವೋ ಸಂಭವಿಸಿ ಅಳಿದು ಹೋಗುವಂತಹ ಈ ಕಾಯ ಇದು. ಇದರ ಕುರಿತಾಗಿ ನನಗೆ ಹಂಬಲವೇ ಇಲ್ಲ. ಕಾಯುವವನೇ ಇಲ್ಲಿಗೆ ಬರ್ತಾನೆ ಅಂತಾದ ಮೇಲೆ ಈ ಕಾಯ ಬೇಕೇ ಹೇಳು ಪ್ರಭಾವತಿ? ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ ಇದನ್ನು ನಂಬಿದವನು ನಾನು ಪ್ರಭಾವತಿ. ಯೋಚಿಸು, ಎಲ್ಲಿಯೋ ಬೆಟ್ಟದ ತುದಿಯಲ್ಲಿ ಹುಟ್ಟಿದಂತಹ ಜರಿಯೊಂದು ಅದು ದರಿಯಾಗಿ ಹರಿಯುವಾಗ ಅದಕ್ಕೆ ಸಾರ್ಥಕತೆ ಇರುವುದು ಹೇಗೆ ಹೇಳು? ಸಾಗರವನ್ನು ಸೇರುವುದಕ್ಕೆ. ನದಿ ಸಾಗರವನ್ನು ಸೇರುವುದರಲ್ಲಿಯೇ ತನ್ನ ಸಾರ್ಥಕತೆಯನ್ನು ಹೊಂದುತ್ತದೆ. ಭಗವಂತನೆಂಬ ಸಿಂಧುವಿನಿಂದ ಒಡೆದಂತಹ ಬಿಂದುಗಳು ನಾವು. ಆ ಸಿಂಧುವನ್ನು ಸೇರುವಲ್ಲಿಯೇ ಈ ಜೀವನದ ಸಾರ್ಥಕತೆ ಎನ್ನುವ ಹಾಗೆ ಈ ಸುಧನ್ವ ತಿಳಿದವನಿದ್ದಾನೆ. ಹಾಗಿರುವಾಗ ಕಾಯದ ಕುರಿತು ಈ ಸುಧನ್ವನಿಗೆ ಅಪೇಕ್ಷೆಯೇ ಇಲ್ಲ. ಮಾತ್ರವಲ್ಲ, ನಿನ್ನ ಮಾತಿನ ತಾತ್ಪರ್ಯ ಅರ್ಥವಾಯಿತು. ಮುಂದೇನು ಎನ್ನುವ ಹಾಗೆ ಪ್ರಭಾವತಿ, ಅದೆಷ್ಟೋ ಮಂದಿ ಮಧುಚಂದ ಪರಂಪರೆಯಲ್ಲಿ ಆಳಿ ಹೋದ ಅರಸರು ಇದ್ದಾರೆ. ದಾನವೀರರು, ದಯಾವೀರರು, ಯುದ್ಧವೀರರು. ಹಾಗಾದರೆ ಇವರೆಲ್ಲ ಎಲ್ಲರ ಹೆಸರಿಗೂ ನಮಗೆ ನೆನಪಿಗೆ ಬರುತ್ತದೆ ಹೇಳು? ದಾನದಲ್ಲಿ ಯಾರು ಕೇಳಿದ್ರೆ ಶಿಬಿ ಚಕ್ರವರ್ತಿ, ಸತ್ಯದಲ್ಲಿ ಯಾರು ಕೇಳಿದ್ರೆ ಹರಿಶ್ಚಂದ್ರ. ಕೇವಲ ಕೆಲವೇ ಹೆಸರು ನಮಗೆ ನೆನಪಿಗೆ ಬರುತ್ತದೆ. ಮುಂದೆ ಕೃಷ್ಣನನ್ನು, ದ್ವಾರಕಾಧೀಶನಾದಂತಹ ಕೃಷ್ಣನನ್ನು ಈ ಚಂಪಕಾವತಿಯ ಮಣ್ಣಿಗೆ ತನ್ನ ಪರಾಕ್ರಮದಿಂದ, ಅರ್ಥಾತ್ ಅರ್ಜುನನನ್ನು ಸೋಲಿಸುವುದರ ಮುಖೇನ ಕೃಷ್ಣನನ್ನು ಈ ಚಂಪಕಾವತಿಯ ಮಣ್ಣಿಗೆ ಸುಧನ್ವ ತನ್ನ ಪರಾಕ್ರಮದಿಂದ ಬರಿಸಿದ ಅಂತಾದ್ರೆ ಕೇವಲ ಕೆಲವೇ ಹೆಸರು ನೆನಪಿಗೆ ಉಳಿಯುವಂತಹ ಸಾಲಿನಲ್ಲಿ ಈ ಸುಧನ್ವ ಇರುತ್ತಾನೆ. ಇದು ಸಾಕಾಗುವುದಿಲ್ವೇ? ಹಾಗಾಗಿ ಈ ಹೊತ್ತು ಹೋರಾಟವನ್ನು ಮಾಡದೆ ನಿನ್ನ ಅಂತಃಪುರದಲ್ಲಿ ನಾನು ಅಡಗಿ ಕುಳಿತೆ ಅಂತಾದ್ರೆ ಪ್ರಭಾವತಿ, ನಿನ್ನ ಗಂಡ ಬದುಕಿದ್ದಲ್ಲ, ಸತ್ತ ಅಂತ ಅರ್ಥ, ಸತ್ತ ಅಂತ ಅರ್ಥ. ಸ್ವಾಮಿ, ಇದೆಲ್ಲ ಕ್ಷಾತ್ರ ಧರ್ಮದ ಪರಮ ನೀತಿಯ ಸಾರ. ಇದೆಲ್ಲ ನನಗೆ ತಿಳಿದಿಲ್ಲ ಎಂದು ಭಾವಿಸಿದಿರಿ? ತಿಳಿದು ಹೀಗೆ ಮಾತನಾಡುತ್ತಾ ಇದ್ದೀರಿ. ಕಾರಣ ಇದೆ ಸ್ವಾಮಿ. ಏನು? ಇದನ್ನ ಅರಿತೇ ಹೇಳ್ತಾ ಇದ್ದೇನೆ. ಇದನ್ನೆಲ್ಲ ಅರಿತೆ ನಿಜ ಸ್ವಾಮಿ. ಇದನ್ನೆಲ್ಲ ಅರಿತೆ ನಿಜ ಸುತಹೀನ ಗುದಿಸುವುದೇ ಕೈವಲ್ಯವು ಸುತಹೀನ ಗುದಿಸುವುದೇ ಕೈವಲ್ಯವು. ಇದುವೇ ಋತು ಸಮಯವೆನಗೆ, ಇದುವೇ ಋತು ಸಮಯವೆನಗೆ ಲಾಲಿಪುದು ಹದಗಾಲ ಬೆಳೆ ಮಾಡ್ಕೆಗೆ
ಇದನ್ನೆಲ್ಲ ಅರಿತೇ ಸ್ವಾಮಿ ಕಾಂತೆ, ನಿಮ್ಮ ಸಹಧರ್ಮಿಣಿಯಾಗಿ ಹಾ ರಣಕ್ಕೆ ಅಂಜಿ ಆತಂಕ ಪಡುವವಳು ನಾನಲ್ಲ. ಮತ್ತೆ ಆದರೆ ಯುದ್ಧವೆಂದರೆ ಸಾವು ಬದುಕಿನ ಹೋರಾಟ. ಹಾ ಒಂದು ವೇಳೆ ನೀವು ನಿಮ್ಮ ನಿಮ್ಮ ಧರ್ಮದ ನಿಮ್ಮ ಮಾತನ್ನು ಉಳಿಸುವುದಕ್ಕಾಗಿ ಹೊರಡ್ತೇನೆ. ನೀವು ನಿಮ್ಮ ಧರ್ಮ ಹಿಡಿದು ಒಂದು ವೇಳೆ ಯುದ್ಧದಲ್ಲಿ ಹೊರಟೆ ಹೋದಿರಿ ಎಂದಿಟ್ಟುಕೊಳ್ಳೋಣ. ಹಾ ಆಗ ನೀವು ನಿಮ್ಮ ಎಲ್ಲಾ ಕರ್ತವ್ಯಗಳನ್ನು ಪೂರೈಸಿದಂತಾಗುವುದೇ. ಉಳಿಯುತ್ತದೆ. ಋಣತ್ರಯಗಳಲ್ಲಿ ಒಂದಾದ ಹಾ ಪಿತೃ ಋಣವನ್ನು ನೀವು ಪೂರೈಸಬೇಕಲ್ಲ. ಹಾ ಅದು ಸಾಧಿತವಾಗದೆ ಹೋದ್ರೆ ಹಾ ಸುತಹೀನನಾದವಗೆ ಕೈವಲ್ಯ ದೊರಕುವುದಾದರೂ ಸಾಧ್ಯವೇ? ಅದು ಅಲ್ಲದೆ ಹಾ ಸ್ತ್ರೀಯ ಬದುಕು ಸಾರ್ಥಕವೆನಿಸುವುದೇ ಮಾತೃತ್ವದಲ್ಲಿ. ಹೌದು. ಫಲ ಬಿಡದ ವೃಕ್ಷ ಹಾ ಫಲ ಕಾಲ ಬಾಳಿ ಏನು ಪ್ರಯೋಜನ? ಹಾ ಕೇವಲ ಕಾಷ್ಟಕ್ಕಾದೀತು. ನೋಡಿ ಸ್ವಾಮಿ, ಏನು? ಕೃಷಿಕನಾದವನು ಹಾ ಆರ್ದ್ರ ನಕ್ಷತ್ರದಲ್ಲಿ ಹಾ ಚೆನ್ನಾಗಿ ಮಳೆಯಾಗಿ ಭೂಮಿ ಹಸನಾದಾಗ ಹಾ ಬೀಜವನ್ನು ಬಿತ್ತಿ ಪೋಷಿಸಿದ್ರೆ ಆ ಬೆಳೆ ಚೆನ್ನಾಗಿ ಬಂದೀತು. ಹಾ ಈಗ ನಿಮ್ಮದೇ ಕ್ಷೇತ್ರ ಬೆಳೆಯನ್ನು ಬೆಳೆಸುವುದಕ್ಕೆ ಹದವಾಗಿ ಸಿದ್ಧವಾಗಿದೆ. ಈಗ ಬೇಕಾಗಿರುವುದು ಸಾರವಾದ ಬೀಜ ಮಾತ್ರ. ಒಂದು ವಂಶೋದ್ಧಾರದ ಹೊಣೆ, ಇನ್ನೊಂದು ನನ್ನ ಮಾತೃತ್ವದ ಬಯಕೆಯ ಪೂರೈಕೆ, ಮಗದೊಂದು ನಿಮ್ಮ ಕೈವಲ್ಯದ ಹಾದಿಯನ್ನು ಸುಗಮಗೊಳಿಸುವುದು. ಅದಕ್ಕಾಗಿ ನೀವಿಂದು ನನ್ನ ಆಶೆಯನ್ನು ಪೂರೈಸಲೇಬೇಕು. ಇಂದಿಗೆ ನಾನು ಋತುಸ್ನಾತೆಯಾಗಿ 16 ದಿವಸಗಳಾಯಿತು. ಇಂದಿನ ಇರುಳನ್ನು ನನ್ನೊಂದಿಗೆ ಕಳೆದು ನಾಳೆ ನಿಮ್ಮ ಕಾರ್ಯದಲ್ಲಿ ಮುಂದುವರಿಯಬಹುದು. ಪ್ರಭಾವತಿ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ನಿನ್ನೊಡನೆ ದಿನ ಕಳೆಯಲು ಪಿತನಾಜ್ಞೆ ಇನ್ನು ತನಗಿಗುದು ಕೇಳು. ಮುನ್ನ ಪರಟಿಗನು ಜನಕ ನಾ ಭೋಗದನ್ನೇ ಒದಗದು ಸೈನಿಕ. ನಿನ್ನೊಡನೆ ದಿನ ಕಳೆಯಲು ಪ್ರಭಾವತಿ, ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ನೀನಾಡಿದ ಮಾತು ಒಪ್ಪತಕ್ಕದ್ದೇ. ಆರ್ದ್ರ ನಕ್ಷತ್ರದಲ್ಲಿ ಬೀಜವನ್ನು ಬಿತ್ತಿದರೆ ಉತ್ತಮ ಬೆಳೆ ಸರಿ. ಆದರೆ ಕೃಷಿಕನೋರ್ವನಿಗೆ ಅವಸರದ ಕಾರ್ಯ ಉಂಟು ಅಂತಾದ್ರೆ ಅವ ತೆರಳಲೇಬೇಕು ತಾನೆ. ಇದು ನೀನು ಹಠ ಮಾಡಬೇಡ. ತಂದೆ ಈಗಾಗಲೇ ನನ್ನನ್ನು ಸೇನಾಧ್ಯಕ್ಷನಾಗಿ ನಿಯೋಜಿಸಿದ್ದಾರೆ. ತಂದೆಯ ಪಿತನ ಆಜ್ಞೆ ಏನುಂಟು ಅದು ಶಿರೋಧಾರ್ಯ. ನಾನು ಈಗಲೇ ತೆರಳಬೇಕಾಗಿದೆ. ನಾನು ಹೋಗದೆ ಇದ್ದರೆ ಸೇನೆ ಮುಂದೆ ಹೋಗುವುದಕ್ಕಿಲ್ಲ. ಇದು ಮುಂದೆಯೂ ಆರ್ದ್ರ ನಕ್ಷತ್ರ ಬರುತ್ತದೆ, ಬೀಜವನ್ನು ಬಿತ್ತಬಹುದು. ಇದು ಈಗ ಹಠ ಮಾಡಬೇಡ, ನಾನು ಈಗಲೇ ಹೊರಡಬೇಕು. ಬಿಡೆನು ಬಿಡನು ಈಗ ಚೆನ್ನ ಕೂಡೊಡಗೂಡು ಕೂಡುವೆ ಈಗ. ನಡೆಯದು ಬಿಗಿದಪ್ಪುದ ಕಾಂತನನ್ನು ಒಡಬಡಿಸಿದಳು ಒಪ್ಪುದ. ಪಿತನಾಜ್ಞೆ ಶಿರೋಧಾರ್ಯ ಒಪ್ಪತಕ್ಕಂತಹ ಮಾತು. ಆದರೆ ನಿಮ್ಮ ಧರ್ಮ ಪತ್ನಿಯಾಗಿ ಧರ್ಮ ಸಮ್ಮತವಾದ ಅಪೇಕ್ಷೆಯನ್ನೇ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಅದನ್ನು ಈಡೇರಿಸಬೇಕಾದ್ದು ನಿಮ್ಮ ಕರ್ತವ್ಯ. ಆ ದೃಷ್ಟಿಯಿಂದಲಾದರೂ ನೀವು ನನಗೆ ಗರ್ಭಧಾನವನ್ನು ಇಂದು ಮಾಡಲೇಬೇಕು. ಬರುವವನು ಕೃಷ್ಣ ತಾನೇ, ಬರಲಿ. ಆ ಗೋವಿಂದನ ಕರುಣೆ ಎಂದು ಜೊತೆಯಾಗಿ ಅನುಭವಿಸೋಣ. ಇದು ಅಂತಃಪುರದ ಬಾಗಿಲನ್ನು ಭದ್ರಪಡಿಸಿದ್ದೇನೆ. ನಿಮ್ಮನ್ನು ನನ್ನ ಬಾಹು ಬಂಧನದಲ್ಲಿ ಬಂಧಿಸಿದ್ದೇನೆ. ಬಿಡಲಾರೆ ಸ್ವಾಮಿ, ಬಿಡಲಾರೆ, ಬಿಡಲಾರೆ. ಭಾವತಿ, ಅವಸರಿಸಬೇಡ. ಕ್ಷಣಕಾಲ ಆಲೋಚಿಸುತ್ತೇನೆ. ಸತಿಗೆ ಷೋಡಶದ ಋತು ಸಮಯ, ಸತಿಗೆ ಷೋಡಶದ ಋತು ಸಮಯ. ಏಕಾದಶಿ ವ್ರತ ಮಲಂಗ್ಯ, ಏಕಾದಶಿ ವ್ರತ ಮಲಂಗ್ಯ. ಶ್ರಾದ್ದ ಇನಿತೊಂದು ದಿನ ಮೇ ಸಂಗತ ಮಾದೋಡೆ.
ಸಂಗದ ಮಾದೊಡೆ ಎಂದು ಕರ್ತವ್ಯಮೆನೆ ಪೈತೃಕದ ಶೇಷಾನ ಮಘಾನಿಸೆ ಪೈತೃಕದ ಶೇಷ ನಮಗ್ರಾಣಿಸಿ ಕೃತ ಭೋಜ ಮಾತ ಪುದೋ ನಡುವಿರುಳ್ಗಳೆದ ವನಿತೆಯ ಒಡಗೂಡಬಹುದು ನಡುವಿರುಳು ಕಳೆದು ಆ ವನಿತೆಯ ಒಡಗೂಡಬಹುದು ಅದರಿಂದ ಧರ್ಮ ಪದ್ಧತಿಯ ನೀಕ್ಷಿಸಲ್ ಇವಳನಿಂದು ಮೀರುವುದು ಮತ್ತವಲ್ಲೆಂದವೋ ತಿಳಿದನು ಧರ್ಮ ಪದ್ಧತಿಯ ನೀಕ್ಷಿಸಲು ಇವಳ ಇಂದು ಮೀರುವುದು ಮತವಲ್ಲ ಎಂದವೋ ತಿಳಿದನು ಸತಿಗೆ ಷೋಡಶದ ಋತು ಸಮಯ ಏಕಾದಶಿ ವ್ರತ ಮಲಂಘ್ಯ ಶ್ರಾದ್ದ ಇನಿತೊಂದು ದಿನಮೇ ಸಂಗತ ಮಾದೊಡೆ ಎಂತು ಕರ್ತವ್ಯ ಮನೆ ಪೈತೃಕದ ಶೇಷ ಮಘಾನಿಸೆ ಕೃತ ಭೋಜ ಮಾಡಬಹುದು ಎಂದವೋ ತಿಳಿದನು ಹೌದು, ಪ್ರಭಾವತಿ ಯಾವತ್ತೂ ಅನುಚಿತವಾಗಿ ವರ್ತಿಸಿದವಳೇ ಅಲ್ಲ. ಇಂದು ಈ ರೀತಿಯಾಗಿ ಹಠ ಮಾಡುತ್ತಾಳೆ ಅಂತಾದ್ರೆ ನಾನು ಯೋಚಿಸಲೇಬೇಕು. ಸತಿಯಾದವಳ ಕೇಳಿಕೆ ಏನೋ ಧರ್ಮಕ್ಕೆ ಅನುಗುಣವಾಗಿಯೇ ಇದೆ. ಷೋಡಶದ ಋತುಸ್ನಾತಿಯಾಗಿರುವಂತಹ ಅವಳು ಸರಿಯಾದ ಕೇಳಿಕೆಯನ್ನೇ ನನ್ನ ಮುಂಭಾಗದಲ್ಲಿ ಇರಿಸಿದ್ದಾಳೆ. ಹಾಗೆಂದು ಅದನ್ನು ಮೀರಿ ನಡೆಯುವ ಹಾಗೂ ನಾನಿಲ್ಲ, ನಾ ಸ್ವತಂತ್ರನಲ್ಲ ಹಾಗೆಂದು ಕೃಷ್ಣ ದರ್ಶನಾಕಾಂಕ್ಷಿಯಾಗಿ ಈ ಪ್ರಪಂಚದ ಬಿಡುಗಡೆಯನ್ನು ಹೊಂದುವ ಈ ನಿರೀಕ್ಷೆಯಿಂದ ಅಪೇಕ್ಷೆಯಿಂದ ಸಮರಕ್ಷೇತ್ರಕ್ಕೆ ಹೊರಟವನು ನಾನು. ಹಾಗೆಂದು ಅವಳ ಕೇಳಿಕೆಯನ್ನು ನಾ ಮೀರಿದೆ ಅಂತಾದ್ರೆ ಶಾಸ್ತ್ರವೇ ಆಡುತ್ತದೆ, ಭ್ರೂಣ ಹತ್ಯಾ ದೋಷ ಬರುತ್ತದೆ, ಆ ಪಾಪ ಬರುತ್ತದೆ ಅಂತ. ಈ ದೋಷವನ್ನು ಈ ಪಾಪವನ್ನು ಕಟ್ಟಿಕೊಂಡ್ರೆ ಕೃಷ್ಣ ದರ್ಶನ ಆಗುವುದಕ್ಕುಂಟೆ ಅಲ್ಲ. ಯಾವ ಪದವಿಯನ್ನು ನಾ ಪಡೆಯಬೇಕು ಅಂತ ಬಯಸಿದ್ದನೋ ಅದು ನನಗೆ ಲಭ್ಯವಾಗುವುದಕ್ಕುಂಟೆ. ಹಾಗೆಂದು ಅವಳ ಬಯಕೆಯನ್ನು ಪೂರೈಸೋಣವೇ? ಪಿತನ ಆಜ್ಞೆ ಇದೆ, ಈ ಕೂಡಲೇ ತೆರಳಬೇಕು ಎನ್ನುವ ಹಾಗೆ. ಒಂದು ಕೃಷ್ಣ ದರ್ಶನ, ಮತ್ತೊಂದು ತಂದೆಯ ಆಜ್ಞೆ, ಮತ್ತೊಂದು ಋತುಸ್ನಾತೆಯಾದಂತಹ ಮಡದಿಯ ಕೇಳಿಕೆ. ಇದು ಮೂರೂ ಒಟ್ಟಿಗಾಯಿತಲ್ಲ. ಏನು ಮಾಡೋಣ ಈ ಸಂದಿಗ್ಧ ಸ್ಥಿತಿಗೆ? ಏನು ಮಾಡೋಣ? ನೆನಪಿಗೆ ಬರುತ್ತಾ ಇದೆ ಶಾಸ್ತ್ರಕಾರರು ಆಡಿದಂತಹ ಮಾತು. ಆಪದ್ಧರ್ಮ ಅನ್ನುವುದೊಂದುಂಟು, ಕೇವಲ ಉಪಾಯ ಅಷ್ಟೇ, ನಿತ್ಯ ಬಳಕೆಗಲ್ಲ, ಅದು ನಿತ್ಯ ಅನುಷ್ಠಾನಕ್ಕಲ್ಲ. ಸತಿಯ ಷೋಡಶದ ಋತು ಸಮಯದಂದು ಪಿತೃಶ್ರಾದ್ದವು, ಏಕಾದಶಿಯು, ಈ ಮೂರೂ ಜೊತೆಯಾಗಿ ಸಂಭವಿಸಿದ ಕಾಲದಲ್ಲಿ ಪಿತೃಶ್ರಾದ್ದವನ್ನು ಶಾಸ್ತ್ರೋಕ್ತವಾಗಿ ಮಾಡಿ ಶೇಷಾನ್ನವನ್ನು ಉಣ್ಣುವುದರ ಬದಲಾಗಿ ಅದನ್ನು ಆಗ್ರಾಣಿಸಿದೆ ಅಂತಾದ್ರೆ ಉಂಡ ಫಲ ಬರುತ್ತದೆ. ಉಣ್ಣದೇ ಇರುವ ಕಾರಣಕ್ಕಾಗಿ ಏಕಾದಶಿ ವೃತ್ತಕ್ಕೆ ಯಾವ ಭಂಗವೂ ಬರುವುದಿಲ್ಲ. ಆದರೆ ಮೂರನೆಯದ್ದುಂಟಲ್ಲ, ಸತಿಯನ್ನು ಒಡಗೂಡುವುದು. ತಂದೆಯ ಶ್ರಾದ್ದ ಬಂದು ಅವಳನ್ನು ಸೇರುವುದಕ್ಕಾಗುವುದಿಲ್ಲ,
ಏಕಾದಶಿ ವೃತದಂದು ಸತಿಸಂಗ ಮಾಡುವುದಕ್ಕೂ ಆಗುವುದಿಲ್ಲ. ಆದರೆ ಅದಕ್ಕೂ ಒಂದು ದಾರಿ ಉಂಟು. ನಡುವಿರುಳು ಕಳೆದ ನಂತರ ಸತಿಯ ಒಡಗೂಡಿದರೆ ಅದು ಧರ್ಮಸಮ್ಮತವಾಗುತ್ತದೆ, ಶಾಸ್ತ್ರ ವಿರೋಧವಾಗುವುದಿಲ್ಲ. ಹಾಗಾದ್ರೆ ಸರಿ, ಕೃಷ್ಣ ದರ್ಶನ ಅಪೇಕ್ಷೆ ಹೌದು, ಆದ್ರೆ ಈ ಕ್ಷಣವೇ ಆಗಬೇಕು ಅಂತಿಲ್ಲ. ಯಾಕೆ? ನಮ್ಮ ಸೇನೆ ಸಿದ್ಧವಾಗಿದೆ ಅನ್ನುವುದನ್ನು ಚಾರಕರ ಮೂಲಕ ಅರ್ಜುನನ ಪಾಳೆಯಕ್ಕೆ ಹೇಳಿ ಕಳುಹಿಸಬೇಕು. ಆಮೇಲೆ ಅವರು ತಿಳಿದು ದಾಳಿ ಮಾಡಬೇಕು. ಅಲ್ಲಿಯವರೆಗೆ ಕಾಲಾವಕಾಶ ಉಂಟಲ್ಲ. ಆದ್ರೆ ಈ ಹೊತ್ತು ಅವಳ ಬಯಕೆಯನ್ನು ನಾನು ಈಡೇರಿಸದೇ ಹೋದರೆ ಶಂಕೆ ಅನ್ನುವುದು ನನ್ನಲ್ಲಿಯೇ ಉಳಿಯುತ್ತದಲ್ಲ. ಈಗ ಪಾಂಡವರಾದರೂ ಕೂಡ ಬಂಧು ಹತ್ಯಾ ದೋಷ, ಯುದ್ಧ ಮಾಡಿದ ಮೇಲೆ ಶಂಕೆ ಬಂದದ್ದು, ದೋಷ ಬಂದದ್ದಲ್ಲ. ಶಂಕೆ ಯುಧಿಷ್ಠಿರನಿಗೆ ಕಾಣಿಸಿಕೊಂಡ ಕಾರಣ ಅಶ್ವಮೇಧ. ಹಾಗಾದ್ರೆ ಶಂಕೆ ಅನ್ನುವುದು ಈ ಕಾಲಕ್ಕೆ ನನ್ನಂತರಂಗದಲ್ಲೂ ಉಳಿಯಿತು ಅಂತಾದರೆ ನಾನು ಸಾಯುಜ್ಯವನ್ನು ಪಡೆಯುವುದಕ್ಕಾಗುವುದಿಲ್ಲ. ಹಾಗಾಗಿ ಇವಳ ಬಯಕೆಯನ್ನು ಈ ಕ್ಷಣವೇ ಈಡೇರಿಸಬೇಕಾಗಿದೆ. ಪ್ರಭಾವತಿ, ಇದು ನಿನ್ನ ಮನದ ಬಯಕೆಯನ್ನು ಈಡೇರಿಸುವುದಕ್ಕಾಗಿ ಸಿದ್ಧನಾಗಿದ್ದೇನೆ. ಹೀಗೆ ಬಾ, ಹೀಗೆ ಬಾ. ಆದರೆ ಸೇನಾಧಿಪತ್ಯವನ್ನು ವಹಿಸಿಕೊಂಡಿರುವಂತಹ ಸುಧನ್ವನೇ ಕಾಣಿಸುತ್ತಾ ಇಲ್ಲವಲ್ಲ. ಏನಾಗಿ ಹೋಯಿತು, ಏನಾಗಿ ಹೋಯಿತು? ಯಾರಲ್ಲಿ ಮಂತ್ರಿ ಸುಮತಿ? ನನ್ನ ಮಗ ಎಲ್ಲೇ ಇದ್ದರೂ ಕೂಡ ಅವನು ನನ್ನ ಮಗನೆಂಬ ಮೋಹವನ್ನು ತೋರದೆ ಅವನನ್ನು ಕಟ್ಟಿ ರಟ್ಟೆ ಹಿಡಿದು ದರದರನೆ ಎಳೆದು ತನ್ನಿ, ಎಳೆದು ತನ್ನಿ. ನಡೆಯಿರಿ, ನಡೆಯಿರಿ. ಏನಪ್ಪ ಇದು? ಅಪ್ಪ ತಿರುಗಿಸೋ ನಿನ್ನ ಮುಖವನ್ನು. ಕೃಷ್ಣನು ನಮ್ಮ ಇಲ್ಲಿಗೆ ರಾಜ್ಯಕ್ಕೆ ಬರುತ್ತಾನೆ, ಅವನ ದರ್ಶನವನ್ನು ನಾವು ಪಡೆಯಬೇಕು ಎಂಬುದಾಗಿ ಪ್ರಜೆಗಳೆಲ್ಲರೂ ಕೂಡ ಕಾತರದಿಂದ ಕಾಯುತ್ತಾ ಇರುವಾಗ ಸೇನಾಧಿಪತ್ಯವನ್ನು ವಹಿಸಿಕೊಂಡು ರಣೋತ್ಸಾಹದ ಮಾತುಗಳನ್ನಾಡಿದಂತಹ ನಿನಗೆ ನಾನಾಡಿದಂತಹ ಮಾತು ಕೇಳಲಿಲ್ವೇನೋ? ನಾನಾಡಿದ ಡಂಗುರ ಏನುಂಟು ಅದು ನಿನ್ನ ಕಿವಿಗೆ ಬೀಳಲಿಲ್ವೋ? ಹೇಗೆ ಯುದ್ಧಕ್ಕೆ ಯಾರು ಬರುವುದಿಲ್ಲವೋ ಅವರನ್ನು ಕೊತನೆ ಕುದಿಯುವಂತಹ ಎಣ್ಣೆಯ ಕೊಪ್ಪರಿಗೆ ಎತ್ತಿ ಎಸೆಯಲಾಗುವುದು ಎಂಬುದಾಗಿ ಆಡಿದ್ದೆ. ನಿನ್ನ ಕಿವಿಗೆ ಈ ಮಾತು ಬೀಳಲಿಲ್ವೇನೋ? ಯಾಕೆ ತಡ ಮಾಡಿದೆ? ಬರುವುದಕ್ಕೆ ಯಾಕೆ ತಡ ಮಾಡಿದೆ? ಇದು ಹೇಗಾಯಿತು ಬಲ್ಲೆಯ? ಬೇಲಿಯೇ ಎದ್ದು ಹೊಲಮೇದ ಹಾಗಾಯಿತು. ದೇವರ ದರ್ಶನವನ್ನು ನಾವು ಮಾಡಬೇಕು ಎಂದಾದರೆ ಸರತಿ ಸಾಲಿನಲ್ಲಿ ಮುಂದೆ ನಿಂತು ಭಗವಂತನ ದರ್ಶನವನ್ನು ನಾವು ಪಡೆಯಬೇಕು. ಅದು ಬಿಟ್ಟು ನಾನೆಲ್ಲಿಯೋ ನಿಂತು ಭಗವಂತನನ್ನು ನೋಡುತ್ತೇನೆ ಎಂದಾದರೆ ಏನಿದು, ಏನಿದು? ಉತ್ತರ ಕೊಡು ನನಗೆ.
ನೀವು ಈ ರಾಜ್ಯದ ಅರಸರೂ ಹೌದು, ನನ್ನ ಜನಕನೂ ಹೌದು. ಹಾ ನಾನಾಡುವಂತಹ ಮಾತುಗಳನ್ನು ಕೋಪದಿಂದಲ್ಲ ತಾಳ್ಮೆಯಿಂದ ಕೇಳಬೇಕು ಅಂತ ಭಿನ್ನವಿಸಿಕೊಳ್ಳುತ್ತಾ ಇದ್ದೇನೆ ಅಪ್ಪಯ್ಯ. ಹಾ ನಿಮ್ಮಿಂದ ಆಶೀರ್ವಾದವನ್ನು ಪಡೆದು ಹೊರಟಂತಹ ನಾನು ಹಾ ತಾಯಿಯಲ್ಲಿ ಈ ವಿಷಯವನ್ನು ಅರ್ಹಬೇಕಾದದ್ದು ಕರ್ತವ್ಯ ಎನ್ನುವ ಹಾಗೆ ಅವಳಿಂದ ಆಶೀರ್ವಾದವನ್ನು ಪಡೆದು ಹೊರಟೆ. ಹಾ ತಂಗಿಯಲ್ಲೂ ಆಡಿದೆ. ಮಾತ್ರವಲ್ಲ, ಮತ್ತೆ ನನ್ನ ಸಹಚರಿಯಾದ ಮಡದಿಯಲ್ಲಿ ನಾನು ಹೇಳಬೇಕಾದದ್ದು ಧರ್ಮ ಎನ್ನುವ ಹಾಗೆ ಅವಳ ಅಂತಃಪುರಕ್ಕೆ ಹೋದೆ ಅಪ್ಪಯ್ಯ. ಆ ಕಾಲಕ್ಕೆ ಅವಳು ಆಡಿದ್ಲು ಏನು? ಇಂದಿನ ದಿನ ಮಿಂದು 16ನೆಯ ದಿನ ನಾನು ಋತಸ್ನಾತೆಯಾಗಿದ್ದೇನೆ. ನನ್ನನ್ನು ಒಡಗೂಡಿ ಸಂತಾನವನ್ನು ನೀವು ನೀಡಬೇಕು ಎನ್ನುವ ಹಾಗೆ ನನ್ನಲ್ಲೂ ಬೇಡಿಕೊಂಡಳಪ್ಪಯ್ಯ. ಮಿಂದು 16ನೆಯ ದಿನದ ಮಡದಿಯನ್ನ ನಾನು ವಿರೋಧಿಸಿ ನಡೆದೆ ಅಂತಾದ್ರೆ ಭ್ರೂಣ ಹತ್ಯಾ ದೋಷ ಬರುತ್ತದೆ, ಆ ಪಾಪ ಬರುತ್ತದೆ ಎನ್ನುವ ಹಾಗೆ ಆಡಿದಳಪ್ಪಯ್ಯ. ಅವಳ ಬಯಕೆ ಧರ್ಮಯುತವಾದದ್ದು ಎನ್ನುವ ಹಾಗೆ ತಿಳಿದು ನಿನ್ನೆಯ ಇರುಳನ್ನು ಅವಳ ಅಂತಃಪುರದಲ್ಲಿ ಕಳೆದು ಬಂದೆನಪ್ಪಯ್ಯ. ಕೇವಲ ತಡವಾಯಿತಷ್ಟೇ, ನಾ ಹೋಗುವುದಿಲ್ಲ ಅಂತ ಆಡ್ಲಿಲ್ಲ. ಆದರೆ ಸೈನಿಕರು ಕದ್ದ ಕಳ್ಳನನ್ನು ಕಟ್ಟಿ ತರುವಂತೆ ನನ್ನ ಎಳೆದು ತಂದರಪ್ಪಯ್ಯ. ನಾ ಮಾಡಿದ ಅಪರಾಧವಾದ್ರೂ ಏನಪ್ಪಯ್ಯ ಏನು?